ಚಾಮರಾಜನಗರ ಜಿಲ್ಲೆ ಬರುತ್ತೆ. ಚಾಮರಾಜನಗರ. ಓಕೆ. ಏನ್ ಮಾಡ್ಕೊಂಡಿರೋದವ? ನಾನು ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ? ನಾನು ಒಂದು 5 ವರ್ಷದಿಂದ ಬೆಂಗಳೂರಲ್ಲೇ ಅಲ್ಲ, ಇದ್ದೀನಿ. ನಿಮಗೆ ಎಷ್ಟು ವರ್ಷ ಅಂದೆ? ನನ್ಗ 28. 28 ವರ್ಷ. ನೀವು ಬೆಂಗಳೂರಿಗೆ ಬಂದು 5 ವರ್ಷ ಆಯ್ತು. ಹಾ ಹಾ ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದೀಯವ್ವ? ನಾನು 1 ತಿಂಗಳಿಂದ ಕೇಳ್ತಿದ್ದೀನಿ ಗುರುಗಳೇ. ಅಂದ್ರೆ ಅದಾಗೆ ರೆಕಮೆಂಡ್ ಆಗಿದ್ದ ಅಥವಾ ಹಾ ಹೌದು. ಇಲ್ಲ ನಾನು ಫೇಸ್ಬುಕ್ ಯೂಸ್ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಒಂದ್ ಸ್ವಲ್ಪ ತುಂಬಾ ಮನ್ಸಿಗೆ ನೋವು ಆಗಿರ್ಬೇಕಾದ್ರೆ ನಿಮ್ದು ನೋಡ್ತಿರ್ಬೇಕಾದ್ರೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಅವಾಗ್ಲಿಂದ ನಿಮಗ್ ಫಾಲೋ ಮಾಡಿ ಅವಾಗ್ಲಿಂದ ನಾನು ನಿಮ್ಗೆ ಇದ್ ಮಾಡ್ತಾ ಇದ್ದೀನಿ, ಎಲ್ಲಾ ನೋಡ್ತಾ ಇದ್ದೀನಿ ಕಾರ್ಯಕ್ರಮ ಎಲ್ಲ. ಒಳ್ಳೇದವ. ಒಳ್ಳೇದಾಗ್ಲಿ. ಈ ಸೆಕ್ಯೂರಿಟಿ ಕೆಲಸ ಅಂದ್ರೆ ಯಾವ ರೀತಿ? ಏನ್ ಕಂಪನಿನ ಅದು? ಕಂಪನಿ ಇದಕ್ಕಿಂತ ಮುಂಚೆ ನಾನು ಮನೆ ಕೆಲಸ ಮಾಡ್ಬಿಟ್ಟು ಶಿಫ್ಟ್ ವೈಸ್ ಇದೆ. ಅಂದ್ರೆ ಬೆಂಗಳೂರಲ್ಲಿ ಒಂದೇ ಕೆಲಸ ನಂಬ್ಕೊಂಡು ಜೀವನ ಮಾಡಕ್ ಆಗೋದಿಲ್ಲ ಅಲ್ಲ ಸರ್. ಅಂದ್ರೆ ಈಗ ನೀವು 2 ಕೆಲಸ ಮಾಡ್ತಿದ್ದೀರಾ? ಹಾ 2 ಕೆಲಸ ಮಾಡ್ತೀನಿ. ಮತ್ತೆ ಅಂದ್ರೆ ಈಕ್ವಲ್ ಎರಡೂನು, ಮನೆ ಕೆಲಸ ಮತ್ತೆ ಕಂಪ್ನಿ ಕೆಲಸ ಎರಡೂನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳು ಸೆಕ್ಯೂರಿಟಿ ಮಾಡ್ತಾರೆ ಅಂತ ನಾನು ಹೆಚ್ಚು ಕೇಳಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಮಾಡ್ತಾರೆ. ಮೇನ್ ಗೇಟ್ ಅಲ್ಲೇನೆ ಅದೇ ಎಂಟ್ರಿ ಮಾಡ್ಕೊಳ್ಳೋದಷ್ಟೇ. ಇಕೋ ಸ್ಪೇಸ್ ಅಲ್ಲಿ ನಾವ್ ಇರೋದು ಬಂದು ಬೆಳ್ಳಂಡೂರಲ್ಲಿ. ಸರಿನಮ್ಮ, ಆಯ್ತು. ಮನ್ಸಾರೆ ಮಾತಾಡ್ತಾಯಿ, ಏನು ಹೇಳ್ಬೇಕು ಅನ್ಕೊಂಡು ಬಂದಿದ್ದೀಯಾ? ಹೌದು ಗುರುಗಳೇ, ತುಂಬಾ ನೋವಲ್ಲಿದ್ದೀನಿ ಗುರುಗಳೇ. ಇದಕ್ಕಿಂತ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ನಾವ್ ಇಬ್ರೇ ಹೆಣ್ಮಕ್ಳು, ನಾನ್ ದೊಡ್ಡೋಳು, ನನ್ಗೊಬ್ಳು ತಂಗಿ ಇದ್ದಾಳೆ ಚಿಕ್ಕೋಳು. ನಾನು ಅಂದ್ರೆ ಒಂದ್ ಹುಡ್ಗನ್ ಲವ್ ಮಾಡ್ತಾ ಇದ್ದೆ. ಎಷ್ಟು ವರ್ಷದ ಹಿಂದಿನ ಕತೆ ಇದು? ಇದು 8 ವರ್ಷದ ಕತೆ ಗುರುಗಳೇ. ಅರ್ಥಾತ್ 2015-16 ಆಸುಪಾಸ? ಹಾ ಹೌದು. ಅಂದ್ರೆ ಈಗ ನೀವೇನು ಓದ್ತಾ ಇದ್ರಿ ಆಗ? ಅವಾಗ ನಂದು PUC ಮಾಡ್ತಾ ಇದ್ದೆ ಅಷ್ಟೇ. ಸೊ PUC ಓದ್ಬೇಕಾದ್ರೆ ಆಗಿದ್ಲು? ಹಾ ಹೌದು. ನಂದು ಗುಂಡ್ಲುಪೇಟೆ ಬಂದು ಪಕ್ಕ ಒಂದು ಹಳ್ಳಿ ಬರುತ್ತೆ, ನಾನು ಗುಂಡ್ಲುಪೇಟೆಗೆ ಬರ್ತಾ ಇದ್ದೆ ಅವಾಗ. ಅಂದ್ರೆ ಇಬ್ರೇ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನಿಗೆ. ನೀವು ದೊಡ್ಡವರ ಚಿಕ್ಕವರ? ನಾನ್ ದೊಡ್ಡವಳು. ಓಕೆ. ಅಲ್ಲಿ PUC ಓದ್ಬೇಕಾದ್ರೆ ಪ್ರೀತಿ ಆಗಿದ್ದು. ಅಂದ್ರೆ ಕ್ಲಾಸ್ಮೇಟ್ ಅನ್ನವ ಅಂದೆ? ಇಲ್ಲ ಗುರುಗಳೇ, ಕ್ಲಾಸ್ಮೇಟ್ ಅಲ್ಲ. ಹೇಳ್ತಾ ಅವಾಗ ಆಗಿದ್ದು ಲವ್. ಅಂದ್ರೆ ನನ್ ಜೀವನನೇ ಹಾಳಾಗ್ಬಿಟ್ಟಿದೆ ಗುರುಗಳೇ, ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ ಫೈನಲ್. ಲವ್ ಮಾಡ್ದೆ. ನಾನು ಮಾತಾಡ್ತೀನಿ, ನೀನ್ ಶುರುವಿನಿಂದ ಹೇಳ್ತಾಯಿ, ನನ್ಗೊಂದು ಕ್ಲಾರಿಟಿ ಸಿಗಕ್ಕೆ. ಅಂದ್ರೆ ನಾವು ಹುಟ್ಟಿ ಬೆಳೆದಿದ್ದಲ್ಲ ಅಜ್ಜಿ ಮನೆನೆ. ಅಲ್ಲಿಂದ ಬಂದು ನಾವು ಅಂದ್ರೆ ಗುಂಡ್ಲುಪೇಟೆಲಿ ಓದಕ್ಕೋಸ್ಕರ ಬರ್ತಿದ್ದಾಗ ನನ್ಗೆ ಲವ್ ಆಯ್ತು. ಲವ್ ಆಗಿದ್ಮೇಲೆ ತಿರ್ಗಾ ನೆಕ್ಸ್ಟ್ ಅಂದ್ರೆ ಅವ್ರದ್ದು ನಮ್ದು ಬೇರೆ ಬೇರೆ ಕ್ಯಾಸ್ಟ್. ಅಂದ್ರೆ ನಮ್ದು ಹಳ್ಳಿ ಕ್ಯಾಸ್ಟ್ ಬಗ್ಗೆ ತುಂಬಾ ಇದ್ ಮಾಡ್ತಾರೆ ನಮ್ ಕಡೆ. ಮತ್ತೆ ತಿರ್ಗಾ ನೆಕ್ಸ್ಟ್ ನಮ್ ಮನೇಲೂ ಗೊತ್ತಾಯ್ತು, ನಮ್ಮ ಅಮ್ಮನ್ಗೆ ನಮ್ಮ ಅಪ್ಪನ್ಗೆ. ಅಪ್ಪ ಅಂತೂ ಇದ್ ಮಾಡ್ಲಿಲ್ಲ, ಇಲ್ಲ ಅದೆಲ್ಲ ಆಗೋದಿಲ್ಲ, ನಮ್ ಜಾತಿ ಬೇರೆ ಅವ್ರ ಜಾತಿ ಬೇರೆ ಅಂತ ಹೇಳಾಗಿದ್ಮೇಲೆ ಅಪ್ಪ ಒಪ್ಲಿಲ್ಲ. ಅಮ್ಮ ಪರವಾಗಿಲ್ಲ, ಅವ್ರು ನಮ್ಗಿಂತ ಮೇಲೆ ಇದ್ದಾರೆ ಜಾತಿಲಿ, ಪರವಾಗಿಲ್ಲ ನೋಡೋಣ, ದೇವ್ರದು ಇಚ್ಛೆ ಹೇಗಿರ್ತದೋ ಮದ್ವೆ ಮಾಡೋಣ ಅಂತ ಹೇಳಿದ್ರು. ಮಾಡ್ಕೊಂಡಿದ್ರು. ಅವಾಗ ಇದು ಬೇಕ್ರಿಲ್ ಕೆಲಸ ಮಾಡ್ತಾ ಇದ್ರು ಅವರು. ನಿಮ್ಗೆ ಹೇಗ್ ಪರಿಚಯ? ಅಂದ್ರೆ ಹೋಗೋ ಬರೋ ಪರಿಚಯ ಗುರುಗಳೇ. ಅಂದ್ರೆ ನಿಮ್ ಕಡೆಯಿಂದಲೇ ಪ್ರಪೋಸ್ ಆಗಿದ್ದ? ಇಲ್ಲ ಅವ್ರ ಕಡೆಯಿಂದನೇ ಪ್ರಪೋಸ್ ಆಗಿದ್ದು. ಏನೋ ಆ ಟೈಮು ಅಟ್ರಾಕ್ಷನು ಒಂದು ಕ್ಷಣದ ಆಗಿದ್ದಕ್ಕೆ ನನ್ ಜೀವನನೇ ಸರ್ವನಾಶ ಆಗ್ಬಿಟ್ಟಿದೆ. ಹೇಳ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಎಲ್ಲ ಅಂದ್ರೆ ಏನು ಅಂದ್ರೆ ಇವಾಗ್ಲೂನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ಇಲ್ಲ ಅಂತಲ್ಲ. ಅಳ್ಬೇಡ ತಾಯಿ, ಅಳ್ಬೇಡ ಅಂತಲ್ಲ ಗುರುಗಳೇ. ನನ್ ತುಂಬಾ 8 ವರ್ಷ, ಇದಕ್ಕಿಂತ ಮುಂಚೆ ಮೈಸೂರಲ್ಲಿ 3 ವರ್ಷ ಇದ್ ಬಂದಿದ್ದೀನಿ. ಆ ಹುಡುಗನ್ಗೋಸ್ಕರನೇ ನಾನ್ ತುಂಬಾ ಜೀವನದಲ್ಲಿ ತುಂಬಾ ಕಷ್ಟ ಬಿದ್ಬಿಟ್ಟಿದ್ದೀನಿ. ಸರಿ ಆಯ್ತು, ಈಗ ಮನೆಯವರು ಒಪ್ಲಿಲ್ಲ. ಹಾಗೇನೆ ಇದಾಯ್ತು. ಅಂದ್ರೆ ನನ್ನನ್ನ ಬೇರೆ ಕಡೆ ಹುಡುಗಿ ನೋಡಕ್ ಬರ್ತಾವ್ರೆ ಅಂತ ಏನಾರು ಹೇಳಿದ್ರೆ, ಇಲ್ಲ ಒಂದ್ 4-5 ಫೋಟೋಗಳಿದೆ ಅವ್ರ ಹತ್ರ. ನನ್ ಫೋಟೋ ನಿಮ್ಮೂರಿಗೆ ಬರ್ತೀನಿ, ನಿಮ್ಮೂರ್ ಯಜಮಾನ್ರಿಗೆ ತೋರಿಸ್ತೀನಿ ಫೋಟೋಗಳೆಲ್ಲ, ಮತ್ತೆ ಅಲ್ಲಿ ಇದ್ ಮಾಡ್ತೀನಿ, ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ, ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅನ್ಕೊಂಡ್ ತುಂಬಾ ಭಯ ಬೀಳಿಸ್ತಾ ಇದಾರೆ. ಹೋಗ್ಲಿ ಆಯ್ತು, ಬೇಡ ಬಿಡು, ನನ್ ಮದ್ವೆನೇ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿದೆ ನಮ್ಮ ಅಪ್ಪ ಒಪ್ಪೋ ತನಕ. ಮತ್ತೆ ನನ್ ತಂಗಿ ಜೀವನ ಹಾಳಾಗ್ಬಾರ್ದು ಅಂದ್ಬಿಟ್ಟು ನನ್ ತಂಗಿಗ್ ಮದ್ವೆ ಮಾಡಿಸ್ಬಿಟ್ಟೆ ನಾನೇ. ಎಲ್ಲಿ ತನಕ ನನ್ ಜೀವನ ಹಿಂಗೆ ಇರ್ತದೋ ಪರವಾಗಿಲ್ಲ ಅಂದ್ಬಿಟ್ಟು.
ಅದಾದ್ಮೇಲೆ ಮೈಸೂರಲ್ಲಿ ಒಂದು ಗಾರ್ಮೆಂಟ್ಸ್ ಹೋಗ್ತಿದ್ದೆ ಡಾಟಾ ಎಂಟ್ರಿ ಮಾಡೋದಿಕ್ಕೆ. ಅದಾಗಿ ಒಂದ್ ನಿಮಿಷ ಇಲ್ಲಿ ನಿಮ್ಮ ಪ್ರೀತಿ ವಿಚಾರ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಹಾ ಗೊತ್ತಿದೆ. ಅವ್ರು ಒಪ್ಕೊಂಡಿದ್ರು ಅಂದ್ರೆ ನಮ್ಮ ಅಪ್ಪನ ಕಡೆಯಿಂದನೇ ಇನ್ನ ಇದಾಗ್ಲಿಲ್ಲ. ಅವ್ರ ಮನೆಯವ್ರಿಗೆ ಗೊತ್ತಿದೆ, ಅವ್ರ ಸರಿ ಮನೆಗೂ ಆಯ್ತು. ಹೋಗಿದ್ದೆ. ಇಲ್ಲಿ ಆ ಮದುವೆ ಮಾತುಕತೆ ಅದಕ್ಕಿಂತ ಮುಂಚೆ ಆತನ ಜೊತೆ ನೀನು ಓಡಾಡ್ತಿದ್ದ? ಹಾ ಓಡಾಡ್ತಿದ್ದೆ ಗುರುಗಳೇ. ಆ ಫೋಟೋಗಳು ಆತನ ಹತ್ರ ಇತ್ತು? ಆತನ ಹತ್ರ ಇನ್ನ ಇದಾವೆ, ಇನ್ನ ಅದೇ ಫೋಟೋ ನಾನು ಬರ್ತೀನಿ, ಇಟ್ಕೊಬ್ಲ. ಮುಂದಕ್ಕೆ ಬರ್ತೀನಿ. ಈಗ ನನ್ನ ಪ್ರಶ್ನೆ ಅಲ್ಲಿಗೆ ಉತ್ತರ ಕೊಡು. ಹಾ. ಅವತ್ತಿಗೆ ಆತ ನಿಮ್ ಜೊತೆ ಫೋಟೋ ತೆಗೆದುಕೊಂಡಾಗ ಅಥವಾ ಮದುವೆ ಇನ್ನು ಅಪ್ಪ ಒಪ್ತಾ ಇಲ್ಲ ಅಥವಾ ಇದು ಇನ್ನೂ ಏನಾಗುತ್ತೋ ಏನು ಗೊತ್ತಿಲ್ಲ, ಇಲ್ಲ ನನ್ ಮನ್ಸಲ್ಲೂ ಅದೇ ಇದ್ದಿದ್ದು. ಇದ್ರೆ ನಾನು ಇವನ್ ಜೊತೆನೆ, ಸತ್ರುನು ಇವನ್ ಜೊತೆನೆ. ಅಂದ್ರೆ ಇದೇ ಅಪ್ಪನ ನನ್ ಅಪ್ಪನ ಡಿಸೈಡ್. ಒಪ್ಪಿಗೆಯನ್ನು ಮೀರಿ ನೀನು ಮುಂದೆ ಹೋಗಿದ್ದೆ ಹೌದು. ಅಂಡ್ ನಿಮ್ ನಡುವೆ ದೈಹಿಕ ನಮ್ ಸಂಪರ್ಕವೂ ಇತ್ತಾ? ಇತ್ತು ಗುರುಗಳೇ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇತ್ತು. ಯಾಕೆ ತಪ್ಪು ಆದ್ರೆ ಮಾಡ್ಕೊಂಡೆ ನೀನು? ಅಂದ್ರೆ ಫೈನ್, ನೀನ್ ಮತ್ತೆ ಮುಂದಕ್ಕೆ ಹೋಗ್ಬೇಡ, ನಾನು ನಿಧಾನಕ್ಕೆ ಅಲ್ಲಿಂದ ನೀನು ಕರ್ಕೊಂಡು ಬರಬೇಕು. ಈಗ ಇನ್ನು ಒಪ್ತಾರೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಮುಂದುವರಿಯೋ ಧೈರ್ಯ ಹೆಂಗ ಬಂತು ಮತ್ತೆ ನಿನಗೆ? ನಾನು ಅವನನ್ನೇ ಮದ್ವೆ ಆಗ್ತೀನಿ ಅನ್ಕೊಂಡೆ ಅರೇ, ಗುರುಗಳೇ. ನಾನು ಒಂದು ಒಂದು ಈಗ ಒಬ್ಬ ರೈತ, ಅವನಿಗೆ ಯಾವುದೋ ಪಕ್ಕದ ಊರಿಗೆ ಹೋಗಿದ್ದಾನೆ, ಅಲ್ಲೊಂದು ಹಸು ಇಷ್ಟ ಆಯಿತು. ಅಯ್ಯೋ ಈ ಹಸು ನಾಳೆ ನಾನು ಕೊಂಡ್ಕೊಳ್ಬೇಕು ಅಂದುಕೊಂಡು ಆ ಹಗ್ಗ ಇಟ್ಕೊಂಡು ಮನೆಗೆ ಎಳ್ಕೊಂಡು ಬರ್ಲಿಕ್ಕಲ್ಲ, ದುಡ್ಡು ಕೊಟ್ಟಬೇಕು, ಅವನದು ರಿಜಿಸ್ಟ್ರೇಷನ್ ಅಥವಾ ಅವನ ಸ್ವಂತ ಮಾಡ್ಕೊಳ್ಬೇಕು, ಆಮೇಲೆ ಮನೆಗೆ ಕರ್ಕೊಂಡು ಬರ್ಬೇಕು, ಹೌದಲ್ಲ? ಹೌದು ಗುರುಗಳೇ. ಆ ಹಸುವಿನ ಹಾಲು ಕರೆಯೋದ್ರಿಂದ ಹಿಡಿದು ಆ ಹಸುವಿನ ಹತ್ರ ಹೊಲ ಉಳಿಸ್ಕೊಳ್ಳೋದ್ರಿಂದ ಹಿಡಿದು ಅದು ಇವನ ಹೆಸರಿಗೆ ಯಾವಾಗ ಆಗುತ್ತೆ ಆಗ ಮಾತ್ರ ಅದ್ರ ಮೇಲೆ ಅವನಿಗೆ ಅಧಿಕಾರ ಇರುತ್ತೆ ಅಥವಾ ಅದಕ್ಕೊಂದು ಫ್ರೀಡಮ್ ಇರುತ್ತೆ. ಅಯ್ಯೋ ನಾನು ಈ ಹಸವನ್ನು ನಾಳೆ ತಗೊಳ್ತೀನಿ ಅಂದ್ಕೊಂಡು ಈಗಲೇ ನಾನು ಎಳ್ಕೊಂಬಂದ್ಬಿಟ್ಟು ಆರುಳ್ಲಿಕ್ಕಾಗಲ್ಲ, ಹಾಲು ಕರ್ಕೊಳ್ಲಿಕ್ಕಾಗಲ್ಲ. ಹೌದು ಗುರುಗಳೇ. ಅಂದ್ರೆ ಸುಮ್ಮನೆ ಒಂದು ಪಶ್ಚಾತ್ತಾಪನಾದ್ರೂ ಇರ್ಬೇಕಲ್ವ? ಹೌದು ನಾನು ಅವತ್ತು ಆ ತಪ್ಪು ಮಾಡಬಾರ್ದಿತ್ತು ಅಂತ. ಸರಿ ಆಯ್ತು, ನೀವು ಫೋಟೋಗಳನ್ನ ಇಟ್ಕೊಂಡು ಈ ಬ್ಲಾಕ್ ಮೇಲ್ ಮಾಡೋ ಬುದ್ಧಿ ಒಂದು ಅಂತ ಮೊದಲು ಗೊತ್ತಿರ್ಲಿಲ್ವಾ ನಿನಗೆ? ಇಲ್ಲ ಗುರುಗಳೇ, ನನಗ್ ಗೊತ್ತೇ ಇಲ್ಲ ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾನೆ ಅನ್ಕೊಂಡು. ಮಾತೆತ್ತಿದ್ರೆ ಕಾಲ್ ಮಾಡ್ದಾಗ ಮಾತಾಡ್ಬೇಕು, ಅವ್ನ್ ದುಡ್ಡು ಕೇಳ್ದಾಗ ದುಡ್ಡು ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಫೋಟೋ ಅಂದ್ರೆ ನೀವು ದುಡ್ಡು Facebook ಕೊಡ್ಬೇಕಾ? ಯಾವಾಗಾದ್ರೂ ಖರ್ಚಿಗ್ ಬೇಕು ಅಂದ್ರೆ ಅವನಿಗೆ ದುಡ್ಡು ಕೊಡ್ಬೇಕು. ಅಯ್ಯೋ, ನಾನ್ ತುಂಬಾ ಹಿಂಸೆ ಪಟ್ಬಿಟ್ಟಿದ್ದೀನಿ ಗುರುಗಳೇ. ಸರಿ ಆಯ್ತು. ಆ ಮಧ್ಯೆ ನಿಮಗೆ ಬೇರೆ ಗಂಡುಗಳು ಬರ್ತಾ ಇದ್ವಾ? ಬರ್ತಾ ಇದ್ರು ಅಂತ ಹೇಳಿದ್ರೆ ಅದೇ ನಮ್ಮಮ್ಮನೂ ಸ್ವಲ್ಪ ಭಯ ಬಿದ್ಕೊಂಡ್ರು. ಅಯ್ಯೋ ಮತ್ತೆ ಏನ್ ಮಾಡ್ಬಿಡ್ತಾನೋ ಏನೋ, ಮತ್ತೆ ಬಂದು ಯಾರ್ ಸಪೋರ್ಟ್ ಇಲ್ಲ ನಮ್ಗೆ, ಅದ್ರಿಂದ ಸ್ವಲ್ಪ ಭಯ ಬಿದ್ಬಿಟ್ರು ನಮ್ಮಮ್ಮ. ಅಯ್ಯೋ ಇವ್ನ್ ಬಿಟ್ಬಿಟ್ಟು ಬೇರೆ ಯಾರಿಗಾರು ಹುಡುಗಿ ತೋರ್ಸಿದ್ರೆ ಎಲ್ಲಿ ಮಾನ ಮರ್ಯಾದೆ ಕಳ್ದ್ ಬಿಡ್ತಾನೋ, ಬಂದಿ ಊರಲ್ಲಿ ಫೋಟೋ ತೋರ್ಸ್ಬಿಡ್ತಾನೋ ಅನ್ನೋದು ಒಂದು ಭಯ. ಮತ್ತೆ ಹಾಗೆ ಬಂದ ಗಂಡುಗಳನ್ನೆಲ್ಲ ನೀವೇ ತಿರಸ್ಕಾರ ಮಾಡ್ತಿದ್ರಾ? ಇಲ್ಲ ಅಂತ ಹೇಳಿದ್ರೆ ಈ ಹುಡುಗನ್ ಕಡೆಯವ್ರು ಬರ್ತಾ ಇರೋದಕ್ಕೋಸ್ಕರನೇ ನಾನ್ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ಅಯ್ಯೋ ನನ್ ಸಾಯಕ್ಕೂ ಆಗಲ್ಲ, ಬದುಕೋಕ್ಕೂ ಆಗೋದಿಲ್ಲ, ಹಂಗಿದೆ ಪರಿಸ್ಥಿತಿ, ನೋಡೋಣ. ಆಗ್ಬೋದಿತ್ತಲ್ಲ, ಈಗ ಅವ್ರ ಮನೆಯವ್ರು ಒಪ್ಪಿದ್ರು, ನೀವು ನಮ್ಮ ಅಪ್ಪ ಒಪ್ಲಿಲ್ಲ ಗುರುಗಳೇ. ಅಂತ ಹೇಳಿದ್ರೆ ನಮ್ ಕಡೆ ಈ ಪದ್ಧತಿ ಅಂದ್ರೆ ಈ ತರ ಇದೆ. ಅಕಸ್ಮಾತ್ ನಾನು ಒಂದ್ಸತಿ ನಮ್ ಜಾತಿಯಿಂದ ಹೋಗ್ಬಿಟ್ಮೇಲೆ ನಮ್ ಫ್ಯಾಮಿಲಿಲಿ ಯಾರೇ ಸತ್ರು ಬರೋಂಗಿಲ್ಲ. ಮತ್ತೆ ನೆಕ್ಸ್ಟ್ ನಾನು ಓದೆ ಅಂತ ಎಲ್ಲಾರ್ಗೂ ಗೊತ್ತಾದ್ಮೇಲೆ ಜಾತಿಯಿಂದ ಇಷ್ಟು ಅಂತ ದುಡ್ಡು ಕೊಟ್ಟಿ ಕುಲ ಅಂತ ಮಾಡಿಸ್ಕೋಬೇಕು. ಇಷ್ಟು ಹಿಂದೆ ಉಳ್ದಿದೆ ನಮ್ದು ಊರು. ಇಷ್ಟು ದುಡ್ಡು ತಪ್ಪಾಯ್ತು. ನಮ್ ಮಗಳು ಹೊರಟೋಗಿದ್ದಾಳೆ ಬೇರೆ ಒಂದ್ ಹುಡುಗನ್ ಜೊತೆಲಿ, ಅಂದ್ರೆ ಅವಳು ಸತ್ರೆ ನಾವ್ ಹೋಗೋದಿಲ್ಲ, ನಾವ್ ಸತ್ರೆ ಅವಳು ಬರೋಂಗಿಲ್ಲ ಅಂತ ತಪ್ಪು ಕಾಣಿಕೆ ಕೊಟ್ಟಿ ಇದ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಯಾವ್ದೇ ಹಬ್ಬ ಸಂಬಂಧ ಅಲ್ಲಿ ಮುಗ್ದೋಗುತ್ತೆ. ಒಂದು ತಿರ್ಗಾ ನೆಕ್ಸ್ಟ್ ಇನ್ನೊಂದು ಹಬ್ಬ ಗಿಬ್ಬ ಯಾವ್ದು ಮಾಡಿದ್ರು ನಮ್ಮನ್ ಕರಿಯೋದಿಲ್ಲ, ತಪ್ಪು ಆಯ್ತು ಅಂತ ಒಪ್ಕೊಳ್ಳೋ ತನಕ ಊರ್ ಯಜಮಾನ್ರ ಹತ್ರ ಹೋಗ್ಬಿಟ್ಟು. ನೀವು ಗಂಡ ಹೆಂಡತಿ ಒಪ್ಕೊಂಡ್ರೆ ಕೂಡ್ತಾರ ಅವಳಿಗೆ? ಅಂದ್ರೆ ಒಂದು ನಮ್ ಜಾತಿ ಅವ್ರ ಜಾತಿ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಇಲ್ಲ ಒಂದ್ ಹುಡ್ಗಿ ಅವ್ರ ಜಾತಿಗೆ ಹೋಗ್ಬಿಡ್ಬೇಕು, ಹುಡ್ಗ ನಮ್ ಜಾತಿಗೆ ಬಂದ್ಬಿಡ್ಬೇಕು, ಈ ತರ ರೂಲ್ಸ್. ಅಂದ್ರೆ ಅವ್ರು ಬರೋದಿಕ್ ರೆಡಿ ಇಲ್ಲ, ನಾವು ಕುರುಬಸ್ಸು ನಾವ್ಯಾಕ್ ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಅವ್ರಿಗಿಂತ ಕಡಿಮೆ ಅಂತ? ನಾವು ಅವ್ರಿಗಿಂತ ಕಡಿಮೆ ಅಂತ ಹೇಳ್ತಾರೆ. ಸರಿ ಆಯ್ತು. ಈಗ ಬ್ಲಾಕ್ ಮೇಲ್ ಶುರುವಾಯಿತು ಅಂಡ್ ನೀವು ಆತನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನೋಡಪ್ಪ ಯಾಕೆ ಹೀಗೆ ಮಾಡ್ತಿದ್ದಿ, ಅಪ್ಪ ಒಪ್ಪಲಿ, ಮದ್ವೆ ಆಗೋಣ, ಈ ರೀತಿ ಫೋಟೋ ತೋರಿಸ್ತೀನಿ, ಅವ್ರಿಗೆ ಹೇಳ್ತೀನಿ. ಈ ಬುದ್ಧಿ ಒಬ್ಬ ಪ್ರೇಮಿಯಲ್ಲೋ ಅಥವಾ ಒಬ್ಬ ನಿಜವಾಗ್ಲೂ ಪ್ರೀತಿಸೋ ಹೃದಯದಲ್ಲಿ ಈ ಬುದ್ಧಿ ಇರೋದಿಲ್ಲ. ನನಗ್ 30 ವರ್ಷ ಆಯ್ತು.
ನನ್ಗೆ ನೆಕ್ಸ್ಟ್ ಅವ್ರು ಹೇಳೋದು ನನಗ್ 30 ವರ್ಷ ಆಯ್ತು, ನಮ್ಮ ಅಣ್ಣನ್ಗೂ ಮದ್ವೆ ಆಯ್ತು, ಮತ್ತೆ ಇನ್ನ ಉಳ್ದಿರೋದು ನಾನೊಬ್ನೇ, ಮತ್ತೆ ನನ್ಗುನು ಇವಾಗ ಮದ್ವೆ ಆಗ್ಬೇಕು, ನಮ್ಮ ಅಪ್ಪ ಅಮ್ಮನ್ ಯಾರ್ ನೋಡ್ಕೋತಾರೆ, ಸರಿನಾ? ನಾನಂತೂ ನಿನ್ನನ್ನೇ ಇಷ್ಟಪಟ್ಟಿರೋದು, ನಾನ್ ಇದ್ರೂನು ನಿನ್ ಜೊತೆನೆ ಸತ್ರು ನಿನ್ ಜೊತೆನೆ, ಮತ್ತೆ ನಾನ್ ಬೇರೆ ಹುಡ್ಗಿನ್ ಮದ್ವೆ ಆಗೋದಿಲ್ಲ. ಇಲ್ಲ ನಿಮ್ಮ ಅಪ್ಪ ಅಮ್ಮ ಅಂತೂ ಒಪ್ಪೋದಿಲ್ಲ, ನಿಮ್ಮ ಅಪ್ಪ ಅಂತೂ ಒಪ್ಪೋದಿಲ್ಲ, ನಿಮ್ಮ ಅಪ್ಪ ಅಂತೂ ಈ ಟೈಮ್ಗಂತೂ ಸಾಯೋದಿಲ್ಲ, ಇನ್ನ 10 ವರ್ಷ ಆಗುತ್ತೆ, ಯಾವಾಗ ಗೊತ್ತಾ, ಅಲ್ಲಿ ತನಕ ನನ್ಗೆ ಏಜ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನನ್ಗೆ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಮದ್ವೆ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಈ ಕಡೆ ಬಿಟ್ಟು ಬಿಡಕ್ ರೆಡಿ ಇದ್ದೀನಿ ಗುರುಗಳೇ, ಅಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಸರಿ, ನಮ್ಮ ಬೆಂಗಳೂರಿಗೆ ಬರ್ಲಿಕ್ಕೆ ಮೂಲ ಕಾರಣ ಇವನ ಕಿರುಕುಳ, ಇವನೇ ಇದೇ ಹುಡುಗ ಇಂದಾನೆ ಬಂದಿದ್ದು. ಗಮನಕ್ಕೆ ನೀನ್ ಇದನ್ನ ತರ್ಲಿಲ್ವಾ? ಅಂದ್ರೆ ಊರಿನವ್ರ ಗಮನಕ್ಕೆ ಇದನ್ನ ಇಲ್ಲ ಗುರುಗಳೇ, ಇವಾಗ್ಲೂ ಅಯ್ಯೋ ನನಗ್ ಭಯ ಗುರುಗಳೇ, ನನ್ ಕೈಲಿ ಆಗೋದಿಲ್ಲ, ಅಷ್ಟು ಶಕ್ತಿ ನನ್ಗಿಲ್ಲ. ನೀನ್ ಏನಾದ್ರೂ ಆ ಹುಡುಗನ್ನೇ ಇಷ್ಟಪಟ್ಕೊಂಡ್ ಮದ್ವೆಗಿದ್ರೆ ಆದ್ರೆ ಅವತ್ತೇ ಸತ್ತೋಗ್ತೀನಿ ಅಂತ ನಮ್ಮಪ್ಪ. ಈ ಕಡೆ ನಾನ್ ಏನ್ ಮಾಡ್ಲಿ, ಇಬ್ಬರಲ್ಲೂ ನಾನ್ ಸತ್ತೋದಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ. ಅಲ್ಲ, ಈಗ ಅಪ್ಪನ್ ಸಾಯ್ಲಿಕ್ಕೆ ಬಿಡು ಅಂತ ನಾನು ಹೇಳ್ತಿಲ್ಲ. ನೋಡಿ, ಈತ ಫೋಟೋ ಇಟ್ಕೊಂಡು ಈ ರೀತಿ ನಮ್ಮ ಫ್ಯಾಮಿಲಿಗೆ ನನಗೆ ತೊಂದರೆ ಕೊಡ್ತಿದ್ದಾನೆ, ಮಾನ ಮರ್ಯಾದೆ ಅನ್ನೋ ಪ್ರಶ್ನೆ ಗುರುಗಳೇ. ಅಯ್ಯೋ 4 ಜನ ಬೆಲೆ ಕೊಡ್ತಾರೆ, ಮತ್ತೆ ಎಲ್ಲಿ ಕಳ್ಕೊಬಿಡ್ತೀನೋ, ಅಯ್ಯೋ ಇವಳು ಇಷ್ಟಪಡ್ತಿದ್ಲು ಅಂತ ಯಾರು ಹೇಳ್ತಾರ, ಅಯ್ಯೋ ಈಗ ಅವ್ನ್ ಇಟ್ಕೊಂಡಿದ್ಲು, ಇವ್ನ್ ಇಟ್ಕೊಂಡಿದ್ಲು, ಇದೆಲ್ಲ ನನಗ್ ಕೇಳಕ್ ಆಗೋದಿಲ್ಲ. ತುಂಬಾ ನೋವು ಅನುಭವಿಸ್ತಿದ್ದೀನಿ ಗುರುಗಳೇ. ನಂದು 6,000 ರೂಪಾಯಿ ಮನೆ ಬಾಡ್ಗೆ, ನಾನ್ ದುಡಿಯೋದು 28,000. ನಾನಂತೂ ತುಂಬಾ ಲೈಫ್ ಅಲ್ಲಿ ನಾನು ಒಂದು ಹುಡುಗನ್ನ, ಚೆನ್ನಾಗಿರೋ ಹುಡುಗನ್ನ ನಮ್ಮ ಅಪ್ಪ ಅಮ್ಮ ನೋಡಿ ಮಾಡಿದ್ರೆ, ನನ್ಗೆ ನೋಡಿದ ಹುಡುಗನ್ನೇ ಆಗಿದ್ರೆ ನನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನಿಸ್ಬಿಟ್ಟಿದೆ. ನನ್ಗೂ ದುಡ್ಡಿ ಸಾಕಾಗ್ಬಿಟ್ಟಿದೆ. ಹತ್ ಬಿಡ್ತಾಯಿ ನಿನ್ ಮನ್ಸಲ್ಲಿ ಆಗ್ತಿಲ್ಲ ಗುರುಗಳೇ. ಇಲ್ಲ, ನನ್ನನ್ ಬಿಟ್ಬಿಡಪ್ಪ, ನಾನು ಎಲ್ಲೋ ಬದುಕೋತೀನಿ, ಅಟ್ಲೀಸ್ಟ್ ನಾನು ಏನೋ ನನ್ ಜೀವನ ಮಾಡ್ಕೋತೀನಿ ಅಂದ್ರೂ ಬಿಡ್ತಾ ಇಲ್ಲ ಅವನು. ಮೊನ್ನೆ ವ್ಯಾಲೆಂಟೈನ್ಸ್ ಡೇಗುನು ಕೂಡ ಅಷ್ಟೇನೆ, ಬರ್ತೀನಿ ಅಂತ. ಇಲ್ಲ ಬರ್ಬೇಡ, ಏನೋ ಈ ವರ್ಷದಲ್ಲಿ ಏನೋ ಒಂದ್ ಡಿಸೈಡ್ ಮಾಡ್ಕೊಳ್ಳೋಣ, ನಾವು ಬ್ರೇಕಪ್ ಮಾಡ್ಕೊಬಿಡೋಣ, ಬೇಡ ಅಪ್ಪ ನನಗೆ ನಮ್ಮ ಅಪ್ಪ ಅಂತೂ ಒಪ್ಪಲ್ಲ, ನನಗ್ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬರೋಂತ ಶಕ್ತಿ ಅಂತೂ ಇಲ್ಲ, ನನ್ಗೂ ಭಯ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದೀನಿ ಗುರುಗಳೇ. ಬಟ್ ಅಂದ್ರೆ ಅವ್ನ್ ನನ್ ಮಾತೆ ಕೇಳಕ್ ರೆಡಿ ಇಲ್ಲ. ನನ್ಗಂತೂ ಇತ್ತೀಚೆಗೆ ಹುಡುಗ ಅಂದ್ರೇನೆ ಭಯ ಆಗ್ಬಿಟ್ಟಿದೆ, ಹೇಳ್ಬೇಕು ಅಂದ್ರೆ ತುಂಬಾ ಇದಾಗ್ಬಿಟ್ಟಿದೆ. ಏನೋ ಇಲ್ಲ ನಾನಿರ್ಬೇಕು, ಇಲ್ಲ ಅವ್ನಿರ್ಬೇಕು ಅನ್ನೋ ಸ್ಟೇಜ್ ಬಂದ್ಬಿಟ್ಟಿದೀವಿ. ನನ್ಗಂತೂ ಗೊತ್ತಾಗ್ತಿಲ್ಲ ಗುರುಗಳೇ, ನಾನು ಯಾವ್ದನ್ನ ಚಾಯ್ಸ್ ಮಾಡ್ಕೊಳ್ಳಿ, ಯಾವ್ದ್ರಿಂದ ಹೋಗ್ಲಿ ಅನ್ನೋದು ಗೊತ್ತಿಲ್ಲ. ಅವನ ಹತ್ರ ಒಂದ್ ಪರ್ಮನೆಂಟ್ ಕೆಲ್ಸ ಅಂತೂ ಇಲ್ವೇ ಇಲ್ಲ. ನನ್ಗಂತೂ ಎಲ್ಲ ನೋಡ್ತಿದ್ರೆ ತಲೆ ತಗೊಂಡ್ ಎಲ್ಲರೂ ಚೆಚ್ಕೋಬಿಡ್ಲ ಅನ್ನಿಸ್ಬಿಟ್ಟಿದೆ. ಸರಿ, ನೀವು ಆಯ್ತು. ಈಗ ಮನೆ ಮಾಡ್ಕೊಂಡು ಒಬ್ಳೇ ಇದ್ದೀರಾ ನೀವು? ಹೌದು, ನಮ್ಮಮ್ಮ ಇಲ್ಲೇ ಇದ್ರು, ನನ್ ತಂಗಿಗ್ ಬಾಂತನ ಮಾಡಕ್ ಹೋಗಿದ್ದಾರೆ. ಅಮ್ಮ ನಾನು ಇಬ್ರೇ ಇದ್ದಿದ್ದೀವಿ, ಆದ್ರೆ ಇವಾಗ ನನ್ ತಂಗಿಗ್ ಡೆಲಿವರಿ ಆಗಿದೆ, ಅದಕ್ಕೋಸ್ಕರ ಹೋಗಿದ್ದಾರೆ. ಅಮ್ಮ ಅದನ್ನ ಮುಗಿಸಿ ಮತ್ತೆ ಬರ್ತಾರೆ ನಿಮ್ಮ ಬಳಿನೇ? ಬರ್ತಾರೆ. ಹೌದು. ಈಗ ಇಲ್ಲೂ ಡೈಲಿ ಕಿರುಕುಳ ಆಗಿದೆಯಾ, ಅಥವಾ ಈಗ ಮೇನ್ಲಿ ದುಃಖಕ್ಕೆ ಏನ್ ಕಾರಣ? ಈಗ ಅಂದ್ರೆ ಆತ ನೀನ್ ದೂರ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದಾನ? ಆದ್ರೆ ಅದೇ ಈ ವರ್ಷ ಸ್ಟಾರ್ಟ್ ಆಯ್ತು ಫೆಬ್ರವರಿ ಶಿವರಾತ್ರಿಗೆ. ನಮ್ಮಮ್ಮ ಯಾವಾಗ್ಲಾರು ಕೇಳಿದಾಗ ಶಿವರಾತ್ರಿಗ್ ಮಾಡ್ಕೊಡ್ತೀವಿ, ಯುಗಾದಿಗ್ ಮಾಡ್ಕೊಡ್ತೀವಿ ಅಂತ ನಮ್ಮಮ್ಮನೂ ಹೇಳ್ತಿರ್ತಾರೆ. ಮುಂದೆ 2 ತಿಂಗಳು ಅಂತ. ಅವ್ನು ಯಾವ ಟೈಮ್ ಎಲ್ಲಿರ್ತಾನೆ ಅದೇ ಹಿಡ್ಕೋತಾನೆ. ಮತ್ ನಮ್ಮಮ್ಮ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ನನಗ್ ಟಾರ್ಚರ್ ಮಾಡ್ತಾನೆ. ಶಿವರಾತ್ರಿ ಬರ್ತಾ ಇದೆ, ಯಾವಾಗ್ ಮಾಡ್ಕೊಡ್ತಾರೆ. ಇಲ್ಲ, ನಮ್ಮಮ್ಮನೂ ಕಂಡೀಷನ್ ಆಗಿ ಮಾಡ್ಕೊಡ್ತಾ ಇಲ್ಲ, ಮಾತಾಡ್ಬಿಡ್ತಾ ಇಲ್ಲ. ಇಲ್ಲಪ್ಪ ನಮ್ಗ ಆಗೋದಿಲ್ಲ ನೋಡು, ನೀವು ಬೇರೆ ಜಾತಿ ನಾವು ಬೇರೆ ಜಾತಿ, ಏನೋ ಗೊತ್ತಿಲ್ದೆ ತಪ್ಪಾಗ್ಬಿಟ್ಟಿದೆ, ಹೋಗ್ಲಿ ನಮ್ಮನ್ ಬರ್ಕೋದಿಕ್ಕಾರು ಬಿಟ್ಬಿಡು, ನಮ್ಮ ಹುಡುಗಿ ನಾವು ಅಟ್ಲೀಸ್ಟ್ ನಾವು ಕರ್ಕೊಂಡೋಗಿ ಮನೇಲಿ ಇಟ್ಕೋತೀವಿ ಅಂತಾನು ಕಂಡೀಷನ್ ಆಗಿ ನಮ್ಮ ಅಮ್ಮನೂ ಹೇಳ್ತಾ ಇಲ್ಲ. ಆ ಹುಡ್ಗನು ಬಿಡ್ತಾ ಇಲ್ಲ. ನನ್ಗಂತೂ ತುಂಬಾ ಒಂಥರ ಮೆಂಟಲ್ ಟಾರ್ಚರ್ ಆದಂಗ ಆಗ್ಬಿಟ್ಟಿದೆ. ಒಂದ್ ಕಡೆ ಕೆಲ್ಸದವ್ರು, ಒಂದ್ ಕಡೆ ಇವ್ರು, ನನ್ಗಂತೂ ಸಾಕಾಗ್ಬಿಟ್ಟಿದೆ ನೋಡಿ ಗುರುಗಳೇ. ನನ್ಗೀಗ
ಫೈನಲಿ ಅಂದ್ರೆ ಇವಾಗ ಹೇಳ್ತಾರಲ್ಲ, ಒಂದ್ 2-3 ಕಡೆ ಏನೋ ಒಂದ್ ಕಡೆ ಇದ್ದಿದ್ರು ನಾನು ಯಾವ ಕಡೆನಾರು ಟರ್ನ್ ಆಗ್ಬಿಡ್ತಿದ್ದೆ ಅನಿಸ್ಬಿಟ್ಟಿದೆ. ಆದ್ರೆ ನನ್ಗೆ ಇವಾಗ ಫೈನಲಿ ನಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲ ಈ ಹುಡುಗನ್ ಕಟ್ಕೊಳ್ಳೋದ, ಬಿಟ್ಬಿಡ್ಲೋ, ಇಲ್ಲ ಮನೆಗ್ ಹೋಗಿ ಸೇರ್ಕೊಳ್ಳೋ, ಅಥವಾ ಇಲ್ಲೇ ಇರ್ಲೋ ಬೆಂಗಳೂರಲ್ಲಿ, ನನ್ಗಂತೂ ಗೊತ್ತೇ ಆಗ್ತಿಲ್ಲ. ಸರಿನವ, ಆಯ್ತು, ಅಳಬೇಡ. ಈಗ ಏನೋ ಒಂದು ದಾರಿ ಇರುತ್ತೆ, ಯೋಚನೆ ಮಾಡಬೇಡ. ನಾನು ಮಾತಾಡ್ತೀನಿ. ಮೊದಲು ನಿನ್ನ ಬದುಕಿನ ಕುರಿತು ಇವತ್ತಿನ ಸ್ಥಿತಿ ಏನಿದೆಯಲ್ಲವ, ಇದು ಮುಂದಿನ ತಿಂಗಳು ಸ್ವಲ್ಪ ದಿನ ಆದಮೇಲೆ ಹಿಂಗೆ ಇರುತ್ತೆ ಅಂತ ಅಂದ್ಕೊಳ್ಬೇಡ. ಬದಲಾಗುತ್ತೆ, ಎಲ್ಲದಕ್ಕೂ ದಾರಿ ಇದ್ದಾವೆ. ಈಗ ನಾನು ನೀನು ಸ್ವಲ್ಪ ಈಗ ಅಂತ ಕೂತಿದ್ದೀವಿ ಅಂದ್ಕೋ, ನಾನು ನೀನು ಮುಂದೆ ಕೂತಿದ್ದೀನಿ, ನೀನು ನನ್ನ ಹತ್ರ ಎಲ್ಲ ಹೇಳ್ಕೊಳ್ತಾ ಇದೀಯ. ಈಗ ನಾವು ಸಮಸ್ಯೆಯನ್ನು ನಾವಿನ್ನೂ ಬೆಳಗ್ಗೆವರೆಗೂ ಮಾತಾಡಿದ್ರು ಅದು ಫಲ ಇಲ್ಲ. ನಾವೀಗ ಏನು ದಾರಿ ಅಂತ ಮಾತಾಡೋಣ, ಹೌದಲ್ಲ? ಅರ್ಥ ಆಯ್ತಲ್ಲ? ದಾರಿ ಮಾತಾಡೋಣ. ಈಗ ನಿನ್ನ ಬದುಕು ಜಾತಿ ಚಿಕ್ಕದು ದೊಡ್ಡದು ನೋಡವ. ಈಗ ನೀನು ಇಲ್ಲಿ ಮಾತಾಡ್ತಿದ್ದೀಯ, ಗೊತ್ತಿಲ್ಲ ನಾಳೆನೇ ಯಾರೋ, ಇಲ್ಲ ನಾನು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಕೂತ್ಕೊಂಡು ಯಾರೋ ಬರ್ಬೋದು, ಗೊತ್ತಿಲ್ಲ. ನಾನು ಹೇಳ್ತೀನಿ, ಮೊದಲು ಭರವಸೆ ಇಟ್ಕೋ. ನೀನಿವತ್ತು ಇಲ್ಲಿಗೆ ಬಂದಿದ್ದೀಯ, ಖಂಡಿತ ಬದುಕಲ್ಲಿ ಒಳ್ಳೇದಾಗುತ್ತೆ. ಯೋಚನೆ ನನಗೆ ಸದ್ಯಕ್ಕೆ ಅವ್ನ್ ಬಿಟ್ಟು ಹೋಗ್ಬಿಟ್ರೆ ಬೆಟ್ರು ನಂಗಾಗ್ಬಿಟ್ಟಿದೆ ಗುರುಗಳೇ. ದಾರಿ ಏನಿದೆ ಅಂತ ಯೋಚನೆ ಮಾಡೋಣ. ಅಯ್ಯೋ ನಾನ್ ದಾರಿನೂ ಕೇಳಿದೆ, 1-2-3 ಜನ ಗೊತ್ತಿರೋರ್ಗೆ. ಅಂದ್ರೆ ಇಲ್ಲೇ ನಮ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರಲ್ಲ, ಅಂದ್ರೆ ಈ ತರ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದ್ ಸ್ಟೇಷನ್ಗೆ ಹೋಗು, ಒಂದ್ ಕಂಪ್ಲೇಂಟ್ ಕೊಡು, ಒಂದ್ ಕಂಪ್ಲೇಂಟ್ ಕೊಟ್ಬಿಡು, ಅವರೇ ಕ್ಲಿಯರ್ ಮಾಡ್ತಾರೆ ಅಂತಾರೆ. ಕಂಪ್ಲೇಂಟ್ ಅಂತ ಹೇಳಿದ್ರೆ ಎನ್ಕ್ವೈರಿಗೆ ಏನಾದ್ರು ಊರ್ಗ್ ಹೋಗ್ಬಿಡ್ತಾರೆ ಅಂತ ಭಯ ಆಗುತ್ತೆ ಗುರುಗಳೇ. ನೋಡವಾ, ಬೇಜಾರು ಮಾಡ್ಕೊಂಬೇಡ. ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಮನುಷ್ಯನಿಗೆ ತನ್ನ ಜೀವನವನ್ನ ಕಟ್ಟಿಕೊಳ್ಳುವ, ತನ್ನ ಜೀವನವನ್ನ ಪ್ರೀತಿಸುವ, ತನ್ನ ಜೀವನದಲ್ಲಿ ಏನೇ ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲನೋ ತಪ್ಪುಗಳಾದಾಗ ಅವುಗಳನ್ನು ತಿದ್ದಿಕೊಂಡು ಸರಿ ಮಾಡಿಕೊಂಡು ತಾನು ಜೀವಂತವಾಗಿ ಉಳಿಯೋದಿಕ್ಕೆ ಒಮ್ಮೊಮ್ಮೆ ಗೌರವವನ್ನು ಕಳ್ಕೊಂಡಾದ್ರೂ ಸರಿ, ನಾನು ಜೀವಂತವಾಗಿರೋದು ಬದಲು ಮುಖ್ಯ, ಹೌದಲ್ಲ? ಹೌದು ಗುರುಗಳ. ಅಂದ್ರೆ ನಮ್ಮನೇಲಿ ಅಯ್ಯೋ ಅಂತ ಗೌರವನೇ ಹೋದ್ಮೇಲೆ ಇನ್ನೇನಕ್ಕೆ ಈ ಜೀವ ಅಂತ ಹೇಳ್ತಾರೆ ಗುರುಗಳೇ. ಅಟ್ಲೀಸ್ಟ್ ಒಂದು ಪ್ರಬುದ್ಧವಾದ ಮನಸ್ಥಿತಿಯನ್ನ ಇಟ್ಕೋ. ಇವತ್ತು ನಿನ್ ತಂದೆ ತಾಯಿ ಅಥವಾ ಏನು ಗೌರವ, ಯಾವ ಗೌರವ ಅದು? ನೋಡವಾ, ನೀನು ನಿನ್ನ ಹುಟ್ಟು ಊರಿಗೆ ನಿನ್ನ ಜೀವನ ಪೂರ್ತಿ ಹೋಗಲೇಬೇಡ, ಇಲ್ಲೇ ಬದುಕು ಕಟ್ಕೋ. ಆದ್ರೆ ಅಂತಿಮವಾಗಿ ನೀನು ಜೀವಂತವಾಗಿ ಇರೋದ್ರ ಬಗ್ಗೆ ಯೋಚನೆ ಮಾಡು. ಮೊದ್ಲು ನೀನ್ ಜೀವಂತವಾಗಿ ಯಾರಿಗೋಸ್ಕರ ಬದುಕಬೇಕು ಗುರುಗಳೇ? ತಾಳ್ಮೆಯಿಂದ ಕೇಳಿಸ್ಕೊಡು ಹೇಳೋದನ್ನ. ತಾಳ್ಮೆಯಿಂದ ನಾನು ಕೇಳಿದ್ನಲ್ಲ ಕೂತ್ಕೊಂಡು. ಹೇಳಿ. ಅಂಡ್ ನೀನ್ ಗೌರವದ ಬಗ್ಗೆ ಮಾತಾಡ್ತಿದ್ದಿ ಇವತ್ತು. ಯಾವ ಗೌರವದ ಬಗ್ಗೆ ಎಂದೋ ಒಂದು ದಿನ ಬಹಳ ಹಿಂದೆ ಯೋಚಿಸಬೇಕಿತ್ತು, ಅವತ್ತು ನೀನ್ ಧರ್ಮವನ್ನ ಮರೆತೆ ಇವತ್ತು ಧರ್ಮ ನಿನ್ನನ್ನು ಕೊಲ್ತಾ ಇದೆ. ಹೌದು ಗುರುಗಳೇ. ಏನಾದ್ರೂ ಇದಕ್ಕೆ ದಾರಿ ಇದೆಯಾ ಅಂತ ಮಾತಾಡೋಣ ಅಂದ್ರೆ ನೀನು ಗೌರವ, ಊರ್ಗ್ ಹೋಗ್ಬಿಡ್ತಾರೆ ಎನ್ಕ್ವೈರಿಗೆ. ಅರೆ, ಯಾವನ್ ಬಂದು ನಿನ್ನ, ಯಾವ ಊರವನು ಬಂದು ನಿನ್ನನ್ನು ಕಾಪಾಡ್ತಾನೆ? ಯಾರು ಬರೋದಿಲ್ಲ. ನೀನ್ ದುಡಿತಾ ಇದೀಯಾ, ನೀನ್ ತಿಂತಾ ಇದೀಯಾ? ಇವನು ಮದುವೆ ಆಗ್ತೀಯೋ ಬಿಡ್ತೀಯೋ, ಅಂತಿಮವಾಗಿ ನಿನ್ ಜೀವನವನ್ನ ಕಟ್ಕೊಳ್ಳೋ ತಾಕತ್ತು ಶಕ್ತಿ ನಿನಗಿದೆ. ಅಂಡ್ ಊರಲ್ಲಿ ಏನು ಅಪ್ಪ ಆದ್ರೂ ಅಷ್ಟೇ, ಅಮ್ಮ ಆದ್ರೂ ಅಷ್ಟೇ, ಮಗಳ ಬದುಕಲ್ಲಿ ಇಂಥದ್ದೇನೋ ನಡೆದಾಗ ನೋಡಮ್ಮ, ಈಗ ನೀನು ಬುದ್ಧಿ ಕಲ್ತಿದ್ದೀಯ, ನಮ್ಮ ಗೌರವ ಹಾಳಾಗ್ಬಿಡುತ್ತೆ ಅಂದ್ಕೊಂಡು ನಿನ್ನ ನಾನು ಹೆಣ ಮಾಡ್ಲಿಕ್ಕೆ ನಮಗಿಷ್ಟ. ಅಪ್ಪ ಅಮ್ಮ ಅನ್ನೋರು ಈ ಸಮಯದಲ್ಲಿ ಅವ್ರ ಗೌರವ ಅಂತ ಕೂತ್ಕೊಂಡ್ರೆ ಮತ್ತೆ ಅವ್ರ ಅಪ್ಪ ಅಮ್ಮ ಹೇಗಾಗ್ತಾರೆ? ಈಗ ನೀನೇನು ಅವನಿಂದ ಓಡೋಗಿ ನಮ್ಮ ಅಪ್ಪ ಅದು ಒಪ್ಪಿದ್ರು ಒಪ್ಲಿ, ಒಪ್ಪದೇ ಇದ್ರೆ ಇರಲಿ, ನನಗೆ ನೀನೇ ಬೇಕು ಕೊಡೋ ಅಂತ ನೀನು ಓಡೋಗಿಲ್ಲ. ಅಲ್ಲಿ ನೀನು ಇಡೀ ತಂದೆ ತಾಯಿ ಗೌರವವನ್ನ ಅಲ್ಲಿಂದ ಕಾಪಾಡೋಕೆ ಶುರು ಮಾಡಿದ್ದೀಯ. ನಮ್ಮ ಅಪ್ಪ ಒಪ್ಪದಿರೇನು, ನಾನು ಹೋಗ್ತೀನಿ ಅಂತ ನೀನು ಹೋಗ್ಬೋದಿತ್ತಲ್ಲ. ಅಲ್ಲಿ ನೀನು ಅವ್ರ ಗೌರವವನ್ನ ಕಾಪಾಡಿದೀಯ. ಎಷ್ಟರ ಮಟ್ಟಿಗೆ ಕಾಪಾಡಿದೀಯ ಅಂದ್ರೆ, ಇಲ್ಲಿ ಎನ್ಕ್ವೈರಿ ಅದು ಇದು ಅಂತ ಏನಾದರೂ ನಿನ್ನ ಊರಿನ ಮನೆಗೆ ಹೋಗಿ ವಿಚಾರಿಸೋ ಮಟ್ಟಕ್ಕೆ ಹೋದ್ರೂ ಕೂಡ ಅದು ನೀನು ಗೌರವವನ್ನ, ಈಗ ತಂದೆ ಮಾತನ್ನು ಮೀರಿ ಹೋಗಲ್ಲ ಅಂತ ಏನು ನಿರ್ಧಾರ ಮಾಡಿ ಕೂತಿದ್ದಲ್ಲ, ಅದರ ಮುಂದೆ ಅವ್ರು ಎನ್ಕ್ವೈರಿಗೆ ಹೋಗೋದು, ಅಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾಗೋದು, ಒಂಚೂರು ಮಾತಾಡೋದು, ಈ ಗೌರವದ ಮುಂದೆ ಅದು ಯಕಶ್ಚಿತ್. ಅದು
ಮೊದಲು ನಿನ್ನ ಜೀವನವನ್ನು ಪ್ರೀತಿಸೋದು ಕಲಿ. ಇದು ಸರಿ ಹೋಗೋದು, ಅವನು ಬರೋದು ಬರದೇ ಇರೋದು ಇದೆಲ್ಲ ಆಮೇಲವ. ಮೊದಲು ನಿನ್ನ ಜೀವನವನ್ನು ನೀನು ಪ್ರೀತಿಸೋದು ಕಲಿ. ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ, ದುಡಿತಾ ಇದೆಯಾ, ತಾಯಿ ನೋಡ್ಕೊಳ್ತಾ ಇದೆಯಾ, ಹೆಂಗೋ ನೆಮ್ಮದಿಯಾಗಿ ಬದುಕ್ತಾ ಇದೆಯಾ. ಊರಲ್ಲಿ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಜನ ಏನಂತಾರೆ, ಈ ಜನ ಏನಂತಾರೆ ಅನ್ನೋ ಈ ಬುದ್ಧಿ ಇದೆಯಲ್ಲ, ಒಂದು ಹಂತದವರೆಗೂ ಇದು ಒಳ್ಳೆಯದೇ. ಯಾಕಂದರೆ ಅಯ್ಯೋ ತಡೆಯಪ್ಪ, ನಾನು ಕೊಲೆಗಾರ ಅಂತ ಗೊತ್ತಾಗ್ಬಿಟ್ರೆ ಜನ ಏನಂತಾರೋ ಏನೋ ಅಂದ್ಕೊಂಡು, ಒಬ್ಬ ಕೊಲೆ ಮಾಡಬೇಕು ಅಂತ ಅಂದ್ಕೊಂಡ ಒಬ್ಬ ವ್ಯಕ್ತಿ ಅಯ್ಯೋ ಜನಕ್ಕೆ ನಾನು ಕೊಲೆಗಾರ ಅಂತ ಗೊತ್ತಾದ್ರೆ ಜನ ಏನಂತಾರೋ ಅಂದ್ಕೊಂಡು ಆ ಕೊಲೆ ಮಾಡೋ ಯೋಜನೆಯಿಂದ ವಾಪಸ್ ಬಂದ ಅಂದರೆ ಆ ಗೌರವಕ್ಕೆ ಎದುರೇನೆ ಅವನು ಕೊಲೆಗಾರ ಆಗೋದು ತಪ್ಪಿತು ಅಂದರೆ ಆ ಗೌರವಕ್ಕೆ ಯೋಚನೆ ಮಾಡೋದು ಒಳ್ಳೇದೇ ಅಂತಲೇ. ಆದರೆ ನಾನು ನನ್ನ ಬದುಕಲ್ಲಿ ಆದಂತಹ ತಪ್ಪುಗಳನ್ನು, ಇಲ್ಲಿ ಮನುಷ್ಯನಿಗೆ ಹೊಸ ಹೊಸ ತಪ್ಪುಗಳನ್ನು ಮಾಡೋ ಅವಕಾಶ ಇದೆ. ಆದರೆ ತಪ್ಪುಗಳಾದ ಜಾಗಕ್ಕೆ ಮತ್ತು ವಾಪಸ್ ಹೋಗಿ ಅದನ್ನು ತಿದ್ದಿ ಅಥವಾ ಅದನ್ನು ಸರಿ ಮಾಡಿ ಬರ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು ಹೆಣ್ಮಗಳಾಗಿ ನಿನ್ನ ದಾರಿ ಏನು, 30 ಆಗಲಿ ಇನ್ನೂ 50 ವಯಸ್ಸಾಗಲಿ, ಮದುವೆ ಆಗುತ್ತೋ ಬಿಡುತ್ತೋ, ಇವನು ಸರಿ ಹೋಗುತ್ತಾನೋ ಇಲ್ವೋ, ವಾಟ್ ಎವರ್ ಇಟ್ ಈಸ್, ಇನ್ನಿನ್ನ ಜೀವನದಲ್ಲಿ ಇವನು ಮದುವೆ ಆಗೋ ಮಾತೇ ಇಲ್ಲ. ಆ್ಯಂಡ್ ಒಂದು ಚಿಕ್ಕ ವಿಚಾರ ಅಥವಾ ಇದನ್ನ ಇಟ್ಕೊಂಡೆ ಅವನು ನಿನ್ನಿಂದ ತಪ್ಪಾಗಿದೆ ಅನ್ನೋದು ಎಷ್ಟು ಸತ್ಯವೋ ಅವನಿಂದಲೂ ತಪ್ಪಾಗಿದೆ, ಅವನು ಕಾಮಕ್ಕೆ ಬಳಸ್ಕೊಂಡಿದ್ದಾನೆ, ಮತ್ತು ಅದನ್ನ ಇಟ್ಕೊಂಡು ಇವತ್ತು ಬ್ಲ್ಯಾಕ್ ಮೇಲ್ ಮಾಡೋ ಹಂತಕ್ಕೆ ಬಂದಿದ್ದಾನೆ. ಅಂದರೆ ಇಲ್ಲಿ ನಿಂದು ಒಂದು ತಪ್ಪೇನಾಯಿತು, ಮಾತು ಕೊಟ್ಟು ನೀನು ಎಂದೇ ಸರಿದು ಬಿಟ್ಟಿದ್ದೀಯ. ಹೌದಲ್ಲವಾ? ಇದು ನಿನ್ನ ಕಡೆಯಿಂದ ಆಗಿರೋ ತಪ್ಪು, ಒಪ್ಕೊಳ್ತೀನಿ. ಆದರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ನೋ ಹಂತಕ್ಕೆ ಹೋದಾಗ, ಯಾಕಂದರೆ ಒಂದು ಸಾಮಾಜಿಕ ವ್ಯವಸ್ಥೆ, ಆ ಹೆಣ್ಣಿನ ಪರಿಸ್ಥಿತಿ ಏನು, ಆ ಹೆಣ್ಣಿನ ಮನೆತನದ ಪರಿಸ್ಥಿತಿ ಏನು, ಅವರು ಯಾವ ವಿಚಾರಕ್ಕೆ ಇಂದು ಮುಂದೆ ಹಿಂದೇಟ್ ಆಗ್ತಿದ್ದಾರೆ, ಅಂದರೆ ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳದವನು ಒಬ್ಬ ಗಂಡನಾಗಿ ನಿನ್ನ ಜೀವನದಲ್ಲಿ ಎಷ್ಟು ದಿನ ಇರಬಲ್ಲ? ನನಗಂತೂ ಗೊತ್ತಿಲ್ಲ ಗುರುಗಳೇ. ಅದನ್ನೇ ಹೇಳ್ತಾ ಇದೆ, ನನ್ನ ಮೊದಲ ತೀರ್ಪು ಈ ಸಂಬಂಧ, ನೀನು ಅದು ಏನೇ ಪರಿಸ್ಥಿತಿ ಬರಲಿ ಅವ್ರ ಬದುಕಲ್ಲಿ ನೀನು ಹೋಗಬಾರ್ದು. ಅಂಡ್ ಅವರ ಮನೆಯವ್ರಿಗೆ ಇಷ್ಟನೋ ಕಷ್ಟನೋ ಬ್ಲ್ಯಾಕ್ ಮೇಲ್ ಮಾಡೋ ಮನಸ್ಥಿತಿಯವ್ರು ಯಾವತ್ತಿದ್ರೂ ಶಾಪನೇ ಅದು. ಅಯ್ಯೋ ಅವಳು ಬಂದ್ಲು ಅನ್ನೋದಕ್ಕಿಂತ ಅವಳು ಬಂದಿದ್ದನ್ನು ನಾನು ಬಳಸ್ಕೊಂಡೆ ಅನ್ನೋದು ಅವನ ಆತ್ಮಸಾಕ್ಷಿ ಇರ್ಬೇಕಲ್ಲಮ್ಮ. ಹೌದು ಗುರುಗಳೇ, ಇರ್ಬೇಕು ಅಲ್ವಾ? ಹಾಗಾಗಿ ನೀನು ನನಗೆ ಸಿಗದೆ ಹೋದ್ರೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ನೋದಿದೆಯಾ, ಅದು ಪ್ರೇಮವಾಗಲಿಕ್ಕಿಲ್ಲ. ಅದಕ್ಕೇನೋ ಒಂದು ಆಸೆ ಇದೆ, ಅದು ಈಡೇರೋವರೆಗೂ ಅದು ಹಂಗೆ ಆಡುತ್ತಷ್ಟೇ. ಜೀವನದಲ್ಲಿ ಮದುವೆ ಆಗದೆ ಹೋದ್ರೂ ಪರವಾಗಿಲ್ಲ, ಇಂತಹ ವ್ಯಕ್ತಿತ್ವಗಳ ಸಂಧಿಗೆ ಹೋಗಿ ಸಿಗಾಕೊಂಡು ನಲಗಬೇಡ. ಇವತ್ತೇನೋ ದುಃಖದಲ್ಲಿದ್ದೀಯಾ, ಮುಂದೆ ಇದು ಹಿಂಗೆ ಇರುತ್ತೆ ಅಂತಲ್ಲ ನಾನು ಹೇಳೋದು. ಇದನ್ನ ನೀನು ಸ್ವಲ್ಪ ಹಿರಿಯರ ಅಥವಾ ಅಧಿಕಾರಿಗಳ ಅಥವಾ ಕಾನೂನಾತ್ಮಕವಾಗಿನೇ ನೀನು ಇದನ್ನು ಸರಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನೋಡವ, ಊರಿಗೆ ಅವ್ರು ಹೋಗಿ ಎನ್ಕ್ವೈರಿ ಮಾಡ್ತಾರ, ಏನು ಮಾಡ್ತಾರೋ ಅದು ಏನಾಗಲಿ, ನೀನು ಮುಂದಿನ 5, 10 ಅಥವಾ 15, 20 ವರ್ಷ ನಾನು ಊರ್ ಕಡೆಗೆ ಹೋಗಲ್ಲ ಅಂತ ನೀನ್ ನಿರ್ಧಾರ ಮಾಡು. ಇಲ್ಲಿ ಜೀವನ ಬೆಂಗಳೂರು ಪೇಟೆ ವಿಶಾಲವಾಗಿದೆ. ಹೌದು ಗುರುಗಳೇ, ಇಲ್ಲ ಅಂತ ನನ್ನ ತುಂಬಾ ಸ್ವಲ್ಪ ನಂಬರು ಅದು ಇದು ಎಲ್ಲ ಬ್ಲಾಕ್ ಮಾಡಿ ಬಿಸಾಕು. ಅವನು ಫೋಟೋ ಎಲ್ಲೋ ಶೇರ್ ಮಾಡ್ತಾನ, ಅದ್ ಮಾಡ್ತಾನೆ, ಇದ್ ನೋಡಪ್ಪ. ಅಂತಿಮವಾಗಿ ಅವನು ಫೋಟೋ ಶೇರ್ ಮಾಡಿದ ಕಾರಣಕ್ಕೆ ನಿನ್ನನ್ನು ಯಾರು ಮದುವೆನೇ ಆಗ್ಲಿಲ್ವ, ಪರವಾಗಿಲ್ಲ. ಬಟ್ ಅವ್ನು ಫೋಟೋ ಶೇರ್ ಮಾಡ್ದಂತ ನೀನು ಕೆಲಸದಿಂದ ತೆಗಿತಾರ, ಇಲ್ಲ ತಾನೆ? ಫೋಟೋ ಶೇರ್ ಮಾಡ್ದಂತ ನಿನಗೆ ಸಂಬಳ ಕೊಡೋದು ನಿಲ್ಲಿಸ್ತಾರ, ಇಲ್ಲ ತಾನೆ? ಅಂದ್ರೆ ಕೆಲಸ ಮಾಡ್ತಿದೀಯ, ಸಂಬಳ ಬರ್ತಾ ಇದೆ. ಮೂಲಭೂತವಾಗಿ ಬಟ್ಟೆಗೆ, ಹೊಟ್ಟೆಗೆ, ಇಟ್ಟಿಗೆ ಇಷ್ಟಕ್ಕಂತೂ ನೆಮ್ಮದಿ ಇದೆ. ಅವ್ನು ಫೋಟೋ ಶೇರ್ ಮಾಡಿದ್ರಿಂದ ಇಟ್ಟಿಗೆ ಏನು ಕೊರತೆ ಆಗಲ್ಲ. ಅವನು ಹೊಲಸು ಬುದ್ಧಿಯನ್ನ ತೋರಿಸಿ ನಿನ್ನ ಫೋಟೋ ಶೇರ್ ಮಾಡಿದ್ರೆ ನಿಂದಷ್ಟೇ ಅಲ್ಲ, ಅವನದು ಹೋಗುತ್ತೆ ಅನ್ನೋದು ಅವನಿಗೂ ಗೊತ್ತು. ಬಟ್ ನೀನು ಹೆದರಿಸ್ಲಿಕ್ಕೆ ಅದೊಂದೇ ದಾರಿ ಇರೋದು ಅವನಿಗೆ. ಮೊದಲು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡೋದನ್ನ ಕಲಿ. ಫೋಟೋ ಶೇರ್ ಮಾಡ್ಬಿಡ್ತಾನೆ, ಎನ್ಕ್ವೈರಿಗೆ ಹೋಗ್ಬಿಡ್ತಾರೆ. ನೀನು ಮಾಡಿರೋದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಂಥದ್ದೇನೋ ಆದಾಗ ಎಚ್ಚೆತ್ಕೊಂಡಿದ್ದೀಯಾ, ಅದರಲ್ಲಿ ನೀನು ದೊಡ್ಡವಳಾಗಿದ್ದೀಯಾ. ನನ್ನ ದೃಷ್ಟಿಯಲ್ಲಿ ನೀನು ದೊಡ್ಡವಳು. ಈಗ ನೀನು ಇದನ್ನ ಕಾನೂನಾತ್ಮಕವಾಗಿ ಅಂದ್ರೆ ಹೋರಾಡು, ಕೋರ್ಟ್ಗೆ ಹೋಗು ಅಂತ ನಾನು ಹೇಳ್ತಾ ಇಲ್ಲ. ಮೊದಲನೇದಾಗಿ ನೀನ್ ಏನ್ ಮಾಡ್ಕೊ ಹೋಗೋ, ನನ್ನ ತಂದೆ ತಾಯಿಗೆ ವಿರುದ್ಧವಾಗಿ ನಾನು ಬರೋಳಲ್ಲ. ಅಂಡ್ ನಾನು ಬಂದ್ರೂ ನೀನು ಈಗಲೇ ಬ್ಲಾಕ್ ಮೇಲ್ ಮಾಡೋ ಹಂತಕ್ಕೆ ಹೋಗೋನು. ನಾಳೆ ನಿನ್ ಜೊತೆ ನಾನು ನೆಮ್ಮದಿಯಾಗಿ ಇದನ್ನೆಲ್ಲ ಮರೆತು ಬದುಕ್ತೀನಿ ಅನ್ನೋ ನಂಬಿಕೆಯೂ ನನಗಿಲ್ಲ. ಹಾಗಾಗಿ ನೀನು ಫೋಟೋ ಹಾಕ್ತೀಯೋ,
ನೀನು ಬೆತ್ತಲೆ ಮಾಡಾಕ್ತೀಯೋ ಏನಾದರೂ ಮಾಡ್ಕೋ ಹೋಗೋ, ನಾನು ಮದುವೆನೇ ಬೇಡ, ಜೀವನ ಪೂರ್ತಿ ದುಡಿತೀನಿ, ತಂದೆ ತಾಯಿ ನೋಡ್ಕೊಳ್ತೀನಿ, ಈ ವಿಚಾರದಲ್ಲಿ ಅವ್ರಿಗೆ ನೋವು ಕೊಟ್ಟಿರೋ ಆ ಪಾಪಕ್ಕೆ ಪ್ರಾಯಶ್ಚಿತ ಅನ್ನೋ ಹಾಗೆ ಇಡೀ ಜೀವನ ಪೂರ್ತಿ ಅವ್ರು ಸೇವೆ ಮಾಡ್ತೀನಿ, ನನಗಷ್ಟೇ ಸಾಕು ಅನ್ನು. ಸರಿ ಗುರುಗಳೇ, ಅದನ್ನೇ ಹಂಗಂದು ಹೇಳ್ತೀನಿ. ನೀನು ಗಟ್ಟಿಯಾಗಿ ನಿಂತ್ಕೊಂಡೆ ಅಂದರೆ ಅವನು ಆ ಹುಚ್ಚು ಪ್ರಯತ್ನಗಳನ್ನು ನಿಲ್ಲಿಸ್ತಾನೆ. ನೀನು ಎಲ್ಲಿಯವರೆಗೂ ಹೆದರುತ್ತಿದ್ದೀಯ ಅಂತ ಗೊತ್ತು ಮಾಡ್ಕೊಳ್ತಾನೋ ಅಲ್ಲಿಯವರೆಗೂ ಅವನ ಪ್ರಯತ್ನಗಳು ಇನ್ನಷ್ಟು ಪ್ರಬಲವಾಗುತ್ತವೆ. ಓ. ಇಲ್ಲಿ ನಾನು ಹೇಳ್ತೀನವ, ನಾನಿದ್ದೀನಿ ನಿನ್ನ ಜೊತೆ, ನಿನಗೇನಾದರೂ ಆಶ್ರಮಕ್ಕೆ ಬಾ, ಮಾತಾಡು. ಅಂಡ್ ಜೀವನ ಮುಗಿದು ಹೌದು ನಿನ್ನಿಂದ ತಪ್ಪಾಗಿದೆ. ಅಂಡ್ ಯಾವ ಹೆಣ್ಣುಮಗಳು ಕೂಡ ಇನಿಷಿಯಲ್ ಆಗಿ ನೀನೇನು ತಪ್ಪು ಮಾಡಿದೆ ಈ ವಿಚಾರದಲ್ಲಿ ನೀನು ಸಮಾಜಕ್ಕೆ ಮಾದರಿ ಅಲ್ಲ ನೀನು. ಆದರೆ ಎಲ್ಲಿ ನೀನು ಮಾದರಿ ಆದೆ ಅಂದರೆ, ಇವತ್ತು ತಂದೆ ಒಪ್ಪದಿದ್ರೇನು, ತಾಯಿ ಒಪ್ಪದಿದ್ರೇನು, ಎಲ್ಲ ಹೋಗಿ ದೇವಸ್ಥಾನದ ಹತ್ರ ಮದುವೆ ಮಾಡ್ಕೊಂಬಿಟ್ಟು ನಮ್ಮ ಮಕ್ಕಳನ್ನ ಮಾಡಿಬಿಟ್ಟು ಆಮೇಲೆ ಒಪ್ತಾರೆ ಅಂತ ತಂದೆ ತಾಯಿನ ಬಿಟ್ಟು ಓಡೋಗೋ ಹೆಣ್ಮಕ್ಳ ನಡುವೆ ನೀನು ಅದ್ಭುತ. ಅರ್ಥ ಆಯ್ತಲ್ಲ? ನೀನು ತುಂಬಾ ವಿಚಾರದಲ್ಲಿ ಅದ್ಭುತ ಇದ್ದೀಯ. ಹಾಗಾಗಿ ನೀನು ಹೆದರಬೇಡ, ನಾನು ಇದ್ದೀನಿ, ನಾನು ಮಾತಾಡ್ತೀನಿ. ಅಂಡ್ ಇಲ್ಲಿ ಅವನು ನಿನ್ನನ್ನು ಹೆದರಿಸ್ಲಿಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ನಾನು ಹೇಳ್ತಿಲ್ಲ, ನಿನ್ನ ಜೀವನದಲ್ಲಿ ಅವನು ಫೋಟೋ ಶೇರ್ ಮಾಡೋದ್ರಿಂದ ನಿನ್ನ ಜೀವನ ಹಾಳಾಗ್ಬಿಡುತ್ತೆ, ಸಾಧ್ಯ. ಇವತ್ತು ನಾನು ಪಾಪ ಮೊನ್ನೆ ಯಾವುದೋ ಒಂದು ಹೆಣ್ಮಗಳು ಬಂದಿದ್ಲು, ಆಕೆ ನಿನ್ನ ಹಾಗೆ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾಳೆ. ಬಟ್ ಆಕೆ ಸ್ವಲ್ಪ ಒಂದು 5-6 ಸಲ ಕೌನ್ಸ್ಲಿಂಗ್ ಆದಮೇಲೆ ಯಾವ ಹಂತಕ್ಕೆ ಬಂದ್ಲು ಅಂದರೆ, ಸರ್ ಹೀಗೆ ಫೋಟೋ ಶೇರ್ ಮಾಡೋದ್ರಿಂದ ನನ್ನನ್ನು ಎಲ್ಲ ಸಂಬಂಧಿಕರು ಕೆಟ್ಟದಾಗ ನೋಡ್ತಾರ, ಪರವಾಗಿಲ್ಲ, ನಾನು ಇವರೆಲ್ಲರನ್ನ ಬಿಟ್ಟು ನನಗೆ ಯಾರೂ ಗೊತ್ತಿಲ್ಲಿರೋ ಜಾಗಕ್ಕೆ ದುಡ್ದು ಹೋಗಿ ನಾನು ಬದುಕ್ತೀನಿ ಅಂತಲ್ಲ ಆಕೆ. ಹೌದು ಗುರುಗಳೇ, ನನ್ನ ಮನ್ಸಲ್ಲೂ ಹಂಗೆ ಆಗ್ಬಿಟ್ಟಿದೆ ಇವಾಗ. ಆಕೆಗಿರುವ ದೊಡ್ಡ ಉದ್ದೇಶ ಏನು ಗೊತ್ತೇನು? ನಾನು ಬದುಕಬೇಕಷ್ಟೇ. ಈ ಊರಲ್ಲಿ ಬದುಕ್ತೀನ, ಬೆಂಗಳೂರಲ್ಲಿ ಬದುಕ್ತೀನ, ಡೆಲ್ಲಿಗೆ ಹೋಗಿ ಬದುಕ್ತೀನ ಗೊತ್ತಿಲ್ಲ, ನಾನು ಬದುಕಬೇಕು. ಯಾಕಂದರೆ ಈ ಜನ್ಮ ಇದೆಯಲ್ಲ, ಇದು ಎಷ್ಟು ಪವಿತ್ರವಾದದ್ದು, ಅಪರೂಪವಾದದ್ದು ಅಂದರೆ ಇದು ಸಿಗುತ್ತೋ ಇಲ್ವೋ ಅನ್ನೋ ಖಾತರಿ ಇಲ್ಲ. ಹಾಗಾಗಿ ಇವನು ಯಾರಿಗೂ ಹೆದರ್ಕೊಂಡು ಇಡೀ ಜನ್ಮವನ್ನು ನೀನು ಬಲಿ ಕೊಡಬೇಡ. ಹಾಗಾಗಿ ನಾನು ಹೇಗಾಗ್ಬಿಟ್ಟಿದ್ದೀನಿ ಅಂದ್ರೆ, ಒಂದು 10 ದಿನದಿಂದ ಡಿಪ್ರೆಷನ್ ಹೋದ್ನೇನೋ ಅನ್ನೋ ಸ್ಟೇಜ್ ಬಂದ್ಬಿಟ್ಟಿದ್ದೀನಿ ಗುರುಗಳೇ. ಕೆಲ್ಸ ಕೂಡ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ನೋವಾಗಿ ಬಂದ್ಬಿಟ್ಟಿದೀನಿ. ಈ ಯಾರು ಇಲ್ವಲ್ಲ ನನ್ ಜೊತೆಲಿ ನನ್ ಕಷ್ಟ ಸುಖ ಹೇಳೋದಿಕ್ಕೆ ಅನ್ನೋ ಸ್ಟೇಜ್ ಈಗ ನಾನು ಹೇಳ್ತೀನಲ್ಲ, ನನ್ನ ನಂಬರ್ ಸೇವ್ ಮಾಡ್ಕೊ. ಹೌದು ಗುರುಜಿ, ನಿಮ್ ನಂಬರ್ ನಾನು ಸೇವ್ ಮಾಡ್ತೀನಿ. ಯಾವಾಗ ಮಾತಾಡ್ಬೇಕು ಅನ್ಸುತ್ತೆ, ಮತ್ತೆ ಈ ವಿಚಾರವಾಗಿ ನಿನ್ಗೇನೇ ಕಾನೂನು ಬೆಂಬಲ ಬೇಕಾದ್ರೂ ನೋಡಿ, ಈ ಕಾರ್ಯಕ್ರಮ ಆದಮೇಲೆ ನಿಮ್ಮ ಸಹಾಯಕ್ಕೆ ಅಂತ 100 ಜನ ಬರ್ಬೋದು. ನಾನು ಹೇಳ್ತೀನವ, ಒಳ್ಳೆಯವರು ತುಂಬ ಜನ ಇದ್ದಾರೆ. ಅವನು ಒಬ್ಬನನ್ನು ನೋಡಿ ಜಗತ್ತು ಕೆಟ್ಟದಿದೆ ಅಂತ ಭಾವಿಸ್ಲೇಬೇಡ, ಹೌದಲ್ಲ? ನೀನೊಂದು ದಾರಿಯಲ್ಲಿ ಹೊರಟೆ, ಆ ದಾರಿಯ ಶುರುವಿನಲ್ಲೇ ಒಂದು ಮುಳ್ಳು ಚುಚ್ಚಿತು, ಅಯ್ಯೋ ಈ ದಾರಿ ತುಂಬ ಮುಳ್ಳೇ ಇರ್ಬೋದು ಅಂದ್ಕೊಂಡು ನೀನು ವಾಪಸ್ ಹೋದ್ರೆ ನೀನು ದಡ್ಡತನ ಅಷ್ಟೇ. ಇಲ್ಲೆಲ್ಲೋ ಒಂದು ಬೇಡದೆ ಇರೋದು ಇರ್ತವೆ ಜಗತ್ತಲ್ಲಿ. ನನಗೂ ಒಂದು ಜೀವನ ಇರುತ್ತೆ ಗುರುಜಿ ಮುಂದೆ. ನೋಡವ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜೀವನದಲ್ಲಿ ಅದ್ಭುತವಾಗಿ ನೀನು ಬದುಕ್ತಿ. ಯಾಕೆ ಗೊತ್ತೇನು? ನೀನು ಇಂಥದ್ದೇನೋ ನಡೆದಿದ್ರಿಂದಲೇ ಸ್ವಂತ ದುಡ್ದು ಜಗತ್ತನ್ನ ಅಂದ್ರೆ ಜಗತ್ತೊಳಗಡೆ ನುಗ್ಬಿಟ್ಟಿದ್ದೀಯ ನೀನು. ಹೌದು ಅಂದ್ರೆ ಇದೇನೋ ಆಗದೆ ಹೋಯ್ದ್ರೆ ನೀನು ಯಾವುದೋ ಮನೇಲಿ ಮುಸುರೆ ತಿಕ್ಕೊಂಡು ಬದುಕ್ತಾ ಇದ್ದೆ ಅಷ್ಟೇ. ಅದೇ ಇದರ ಆಗಿದ್ರಿಂದ ನೀನು ನಿನ್ನ ಸೇಫ್ ಝೋನಿಂದ ಆಚೆ ಬಂದೆ ನೀನು, ಹೌದಲ್ಲ? ಹೌದು ಗುರುಜಿ. ನಿನಗೆ ಗೊತ್ತಾ, ಇಂಥವೆಲ್ಲ ನಡೆಯೋದು ನಿಮ್ಮ ಉದ್ಧಾರಕ್ಕಂತೆ. ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೋ. ನಾನು ತುಂಬಾ ದೇವ್ರಿಗೆ ಹೇಳ್ಕೊತಾ ಇರ್ತೀನಿ. ನಾನು ಅವನ ನಂಬರ್ ಅವನು ಅಂದ್ರೆ ಅವನು ನಿನಗೆ ಗೊತ್ತಿಲ್ಲಂಗೆ ಅಲ್ಲಿ ಏನೇನು ಮಾಡ್ತಾನೆ, ನಿಮ್ಮ ಊರವ್ರಿಗೆ ಏನೇನು ಹೇಳ್ತಾನೆ, ಅದು ನಿನಗೆ ಬೇಡ. ಹೌದು ಗುರುಜಿ, ಅರ್ಥ ಆಯ್ತಲ್ಲ? ಅವನ ನಂಬರ್ ಅದು ಇದು ಎಲ್ಲ ಬ್ಲಾಕ್ ಮಾಡಿ ನಿನ್ನ ಪಾಡಿಗೆ ನೀನಿರು. ನಿನಗೆ ಇಲ್ಲಿ ಆಶ್ರಮ ಇದೆ, ಜನಗಳು ಖಂಡಿತ ನಿನ್ನ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಕೆಲವೊಬ್ಬರು ನನಗೆ ಮೆಸೇಜ್ ಆಲ್ರೆಡಿ ಮಾಡ್ತಿದ್ದಾರೆ, ನಿಮಗೆ ಬೆಂಬಲಕ್ಕೆ ನಾವು ಬರ್ತೀವಿ ಅಂತ. ನೋಡವ್ವ, ಈ ಜಗತ್ತು ಅಥವಾ ಇಲ್ಲಿ ಈ ನಗರದಲ್ಲಿ ತುಂಬಾ ಭದ್ರತೆ ಇದೆ ಹೆಣ್ಮಕ್ಳಿಗೆ. ಒಂದು ಗುರುಜಿ, ನಾವಿರೋ ಮನೆ ಕೂಡ ಗೊತ್ತು, ಮನೆ ಚೇಂಜ್ ಮಾಡೋ ಅಷ್ಟು ಧೈರ್ಯ ನಮ್ಗಿಲ್ಲ. ಯಾಕೆ ಅಂತ ಹೇಳಿ, ಇವಾಗ ಅಮ್ಮ ಇಲ್ಲ, ಮತ್ತೆ ಬೇರೆ ಕಡೆ ಹೇಗಿರ್ತದೋ ಏನೋ. 5 ವರ್ಷದಿಂದ ಒಂದೇ ಮನೆ, ಇದೇ ಮನೆ ಫಸ್ಟ್, ಇದೇ ಮನೆ ಲಾಸ್ಟ್ ಅನ್ನಂಗಿದ್ದೀವಿ. ಅಂದ್ರೆ ಇದು ನೀನು ಇಂಥದ್ದೇನೋ ಇದ್ದಾಗ ಸುತ್ತಮುತ್ತಲೇ ಅಥವಾ ಅಟ್ಲೀಸ್ಟ್ ಓನರ್ ಅಥವಾ ಕೆಲವು
ಆ, ಅಲ್ಲಿಯವ್ರ ಜೊತೆ ಒಂದ್ ಒಳ್ಳೆ ವಿಶ್ವಾಸಯುತವಾದ ಬದುಕನ್ನು ಕಾಪಾಡಿಕೊಳ್ಬೇಕು ನೀವು. ಅಯ್ಯೋ ಗುರುಜಿ, ಅಷ್ಟು ದೊಡ್ಡ ವ್ಯಕ್ತಿಗಳಂತೂ ಯಾರು ಇಲ್ಲ. ಎಲ್ಲಾ ನನ್ ಕಂಡ್ರೆ ಆಗೋದೇ ಇಲ್ಲ. ಬೆಳಿಗ್ಗೆ ಸಂಜೆ ತನಕ ದುಡಿತಾಳೆ. ಊರ್ ಬಿಟ್ ಬಂದ್ಬಿಟ್ಟಿದ್ದಾಳೆ. ತಂಗಿ ಮದ್ವೆ ಮಾಡಿದ್ದಾಳೆ, ತಾನ್ ಮದ್ವೆ ಆಗಿಲ್ಲ, ಯಾರನ್ನೋ ನೋಡ್ಕೊಂಡಿದ್ದಾಳೆ. ಎಲ್ಲ ಚುಚ್ಚಿ ಮಾತಾಡೋರೇನೆ. ನನ್ಗೆ ಯಾರ ಬಿಡವಾ, ಕಡೆಯಿಂದನೂ ಈಗ ನೆಮ್ಮದಿ ಇಲ್ಲ ಇವಾಗ. 5 ವರ್ಷದಿಂದ ಆಗದೆ ಇರೋದು ನಾಳೆಗ್ ಒಂದ್ ದಿವಸ ಆಗ್ಬಿಡುತ್ತೆ ಅಂತ ನೀನ್ ಯಾಕೆ ಅಂದ್ಕೊಳ್ತೀಯ? ಹೌದು ಗುರು. ಏನೋ ಆಗೋದಿದ್ದಿದ್ರೆ ಅವ್ನು ಏನೋ ಮಾಡೋದಿದ್ರೆ ಅವತ್ತೇ ಮಾಡ್ಬೋದಿತ್ತಲ್ಲವಾ. ಮೊದಲು ಧನಾತ್ಮಕವಾದ ಚಿಂತನೆಗೆ ಬಾ, ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ. ನೀನು ಹೆದರ್ಕೊಂಡು ಹೋಗ್ಲಿಕ್ಕೆ ಯಾರ ಮನೇನು ಹಾಳು ಮಾಡಿಲ್ಲ, ಅಥವಾ ಯಾವುದೋ ದೊಡ್ಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರನೂ ಮಾಡಿಲ್ಲ. ನಾನು ಹೇಳ್ತೀನಿ, ನನ್ನ ಬಾಯಾರೆ ನಾನು ನುಡಿತೀನಿ, ನಿನಗೆ ಈ ಎಲ್ಲ ವಿಚಾರಗಳಿಂದ ಮುಂದಿನ 4-5 ತಿಂಗಳೊಳಗಡೆ ನಿನಗೆ ಇದರಿಂದ ಮುಕ್ತಿ ಸಿಗುತ್ತೆ. ಸಿಗ್ಬೇಕು ಗುರುಗಳೇ. ನನ್ಗೆ ಅರ್ಥ ಇದನ್ ಆಯ್ತಲ್ಲ? ಮುಕ್ತಿ ಸಿಗಿದ್ರೆ ಫಸ್ಟ್ ಬಂದು ನಾನ್ ನಿಮ್ಮನ್ನೇ ನೋಡೋದು ಗುರುಗಳೇ. ಸಿಗುತ್ತೆ. ನಾನು ಹೇಳ್ದಂಗೆ ಅವನ ಎಲ್ಲಾ ರೀತಿಯಲ್ಲೂ ಇದು ನನಗೆ ನೀನು ಕೊಡ್ತಿರೋ ಮಾತು ಅಂತ ಅಷ್ಟೇ ಅಲ್ಲ, ನಿನ್ನ ಆತ್ಮಸಾಕ್ಷಿಗೆ ನೀನ್ ಹಾಗೆ ನಡ್ಕೊಂಡ್ರೆ ನಾನು ಹೇಳಿದ ಸಮಯಕ್ಕೆ ನೀನು ಇದರಿಂದ ಮುಕ್ತಿ ಆಗ್ತೀಯ. ಸರಿ ಗುರುಗಳೇ, ಏನೇ ನಾನೆಲ್ಲ ಪರಿಸ್ಥಿತಿ ಬರ್ಲಿ, ಅವನಿಂದ ಬರೋ ಯಾವ ನಂಬರಿಂದ ಬಂದ್ರು ಅವನು ಅಂತ ಗೊತ್ತಾದ್ರೆ ಬ್ಲಾಕ್ ಮಾಡಿ ಬಿಸಾಕು. ನೀನು ಫೋನ್ ಅಯ್ಯೋ ನನಗೆ ಯಾಕೋ ನೀನು ಹಿಂಗೆ ತೊಂದರೆ ಕೊಡು ಅಂದ್ರೆ ನಾನು ಅವನಿಗೆ ಏನೋ ಹೇಳಲಿಕ್ಕೂ ನಾನು ಅದನ್ನು ಬಳಸಬಾರ್ದು. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ಕೆಲವೊಬ್ರು ನಮಗೆ ಇಷ್ಟ ಇರಲ್ಲ, ಅವರು ಮೆಸೇಜ್ ಮಾಡ್ತಿರ್ತಾರೆ, ನೀನು ನನಗಿಷ್ಟ ಇಲ್ಲ ಕೊಣೋ ಅಂದ್ಕೊಂಡೆ ಅವ್ರ ಸಂಪರ್ಕದಲ್ಲಿ ಇರ್ತೀವಿ. ಹಾ. ಅಂದ್ರೆ ನನ್ಗೆ ಅವ್ರು ಇಷ್ಟ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಅವನಿಗೆ ನಿನ್ನ ಕಂಡ್ರೆ ನನಗಿಷ್ಟ ಇಲ್ಲ ಕೊಣೋ ಅಂತ ನಾವು ಅವ್ರಿಗೆ ರಿಪ್ಲೈ ಕೊಟ್ಕೊಂಡು ಒಟ್ಟಿನಲ್ಲಿ ನಾವು ಅಲ್ಲೇ ಇರ್ತೀವಿ. ಇದಾಗಬಾರ್ದು. ಎಲ್ಲ ರೀತಿಯಲ್ಲೂ ಬ್ಲಾಕ್ ಮಾಡು. ಅಂಡ್ ನಿನ್ನ ಕೆಲಸದ ಜಾಗದಲ್ಲಿ ಹೌದು ನಿನಗೆ ಗುರುಗಳೇ. ಕೆಲಸ ಹಾ. ಕೊಟ್ಟಿರೋರು ನೋಡವಾ, ಅಲ್ಲಿ ಎಲ್ಲರನ್ನೂ ಅನುಮಾನ ದೃಷ್ಟಿಯಿಂದ ನೋಡುವುದನ್ನು ಮೊದಲು ಬಿಡು. ಅರ್ಥ ಸರಿ ಆಯ್ತಲ್ವಾ? ನೋಡವಾ, ಗುರುಗಳೇ. ಯಾರೋ ಹಾ. ನನಗೆ ಗೊತ್ತಿಲ್ದಂಗೆ ಬಂದು ನನಗೆ ಮಸಿ ಬಳದು ಹೋದ್ರೆ, ನನಗೆ ಅವ್ರು ಮಸಿ ಬಳಿತಾರೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಬಳದು ಹೋದ್ಮೇಲೆ ನಾನು ಅದನ್ನ ಎಚ್ಚೆತ್ತುಕೊಂಡು ಒರೆಸ್ಕೊಂಡು ಅವರಿಂದ ದೂರ ಇರೋ ಬುದ್ಧಿನಾದ್ರೂ ಕಲಿಬೇಕು. ಹೌದು ಗುರುಗಳೇ, ನೀವ್ ಅಂದ್ರೆ ಇಲ್ಲಿ ಹೇಳಿದ್ ಸತ್ಯ. ಯಾರು ಯಾವಾಗ ಏನು ನಾಟಕ ಆಡ್ತಾರೋ ಗೊತ್ತಿಲ್ವಾ, ಫೈನ್, ಏನು ಬೇಡ, ಯಾರೋ ಬಳದು ಬಿಡ್ತಾರೆ ಏನೋ ಭಯದಲ್ಲೇ ಇರಬೇಡ. ಬಟ್ ಹಾಗೂ ಏನೋ ಬಳುದ್ರ ನೆಕ್ಸ್ಟ್ ಅವರಿಂದ ದೂರ ಇರಬೇಕು ಅನ್ನೋ ಪ್ರಜ್ಞೆನಾದ್ರೂ ಇರಲಿ ಅಷ್ಟೇ. ಎಲ್ಲ ಮಸಿ ಬಳಿಯೋಕೆ ಕಾಯ್ತಾ ಇಲ್ಲ, ಕೆಲವೊಬ್ರು ಇರ್ತಾರೆ ಹಾಗೆ ಮಸಿ ಬಳುದ್ರು ಅಂತ ಗೊತ್ತಾಯ್ತಾ, ಒರೆಸ್ಕೋ, ಅವರಿಂದ ದೂರ ಇರು. ಹಾಗಂತ ಅವನೊಬ್ಬನಿಗೆ ಎದುರ್ಕೊಂಡು ನಾನು ಹೊರಗಡೆ ಬರುವುದನ್ನೇ ಬಿಡೋದಲ್ಲ. ನಿನಗೆ ಮುಕ್ತಿ ಸಿಗುತ್ತೆ. ನಾನು ಹೇಳ್ದಂಗೆ ನೀನಾಯಿತು, ನಿನ್ನ ಕೆಲಸ ಆಯಿತು. ನಾನು ಹೇಳಿದ್ನಲ್ಲ, ನಿನ್ನ ಕೆಲಸ 9 ಗಂಟೆಗೆ ಹೋಗಿ 6 ಗಂಟೆಗೆ ಬರೋದು, ಲಾಗಿನ್ ಲಾಗೌಟ್ ಅಂತ ಇದೆಯಾ, ನೀನು ಒಂದು 2-3 ಗಂಟೆಗೆ ಎಕ್ಸ್ಟ್ರಾ ಕೆಲಸನೇ ಎಕ್ಸ್ಟ್ರಾ ಮಾಡಿ ಏನು ಕಳ್ಕೊಳೋದೇನೂ ಇಲ್ಲ. ಮನೆಗೆ ರಾತ್ರಿ 9 ಗಂಟೆಗೆ ಬಾ, ತೊಂದರೆ ಇಲ್ಲ. ಯಾಕಂದ್ರೆ ನಾನು ನೀನು ಆಲ್ರೆಡಿ ಬರ್ತಾ ಇರೋದೇ 9 ಗಂಟೆಗೆ ಗುರುಗಳೇ. ಕಾಯಕಕ್ಕೆ 9 ಸಮಯ ಅಲ್ಲ, 10 ಕೊಟ್ರೆ ಗಂಟೆನೆ. ನೋಡಿ ಸ್ವಾಮಿ, ನಾನು ಇಲ್ಲೇ ನೈಟ್ ಡ್ಯೂಟಿಗೆ ಬೇಕಾದ್ರೆ ಮಾಡ್ತೀನಿ ಅಂದ್ರೆ ನೀನು ಕಾಯಕಕ್ಕೆ ಕೊಟ್ರೆ ಉದ್ಧಾರ ಆಗನಾದ್ರೂ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೌದು ಅರ್ಥ ಗುರುಗಳೇ. ಆಯ್ತಲ್ಲ? ಎಂದಾದ್ರೂ ಒಮ್ಮೆ ಬಂದು ಆಶ್ರಮಕ್ಕೆ ಭೇಟಿ ಮಾಡುವ, ಇನ್ನು ಒಳ್ಳೇದಾಗಲಿ. ಬಟ್ ಈ ವಿಚಾರದಲ್ಲಿ ನಾನು ಹೇಳ್ತೀನಿ, ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಯಲ್ಲ, ಇಲ್ಲಿ ನೀನೊಂದು ಸಾಮ್ರಾಜ್ಯವನ್ನೇ ಕಟ್ಟುವಷ್ಟು ನಿನಗೆ ಶಕ್ತಿ ಬರುತ್ತೆ. ಯೋಚನೆ ಮಾಡಬೇಡ. ಓಕೆ ನೀನ್ ಗುರುಗಳೇ. ಜೀವಂತವಾಗಿರ್ಬೇಕು. ಈ ಕಾರ್ಯಕ್ರಮಕ್ಕೆ ಸುಮ್ಮನೆ ಫೋನ್ ಸಿಗಲ್ಲವ. ಹೌದು ಗುರುಗಳೇ, ನಾನ್ ತುಂಬಾ ದಿನದಿಂದ ಮಾಡ್ತಾ ಇದ್ದೀನಿ ಬಿಡಿ. ಒಂದು ಪ್ರೋಗ್ರಾಮ್ ನೋಡ್ದಾಗ್ಲಿಂದ ನಾನ್ ಟ್ರೈ ಮಾಡ್ತಿದ್ದೀನಿ. ಯಾರ್ಯಾರಿಗೋ ಒಂದ್ ವಾರದ ನೋಡ್ತಾ ಇದೀವಿ, ನಮಗ್ ಕಾಲ್ ಸಿಕ್ತು ಅಂತ ಎಲ್ಲಾ ಕೇಳ್ತಾ ಇದ್ದೆ. ನನ್ಗೆ ಯಾಕೆ ಇನ್ನ ಸಿಕ್ಕಿಲ್ಲ ದೇವ್ರೆ ಅಂತ ಹೇಳ್ಕೊತಾ ಇದ್ದೆ. ನಾನು ಅದನ್ನ ಭವಿಷ್ಯ ಅಂದ್ಕೊಳ್ಬೇಡಿ, ಬಟ್ ಒಂದು ಹೇಳ್ತೀನಿ, ಇಲ್ಲಿ ಸುಮ್ಮನೆ ಸಿಗಲ್ಲ. ಆ್ಯಂಡ್ ಸಿಕ್ಕಾದ ಮೇಲೆ ನೀವು ಇಲ್ಲಿಯ ವಿಚಾರವನ್ನು ಪಾಲಿಸಿದ್ರೆ, ನಾನು ಹೇಳ್ದಂಗೆ ಎಲ್ಲ ರೀತಿಯೂ ಅವನೊಬ್ಬನನ್ನು ಬ್ಲಾಕ್ ಮಾಡು ಅಂತಲ್ಲ, ಫೋನ್ನೇ ಬ್ಲಾಕ್ ಮಾಡು, ಫೋನ್ನೇ ಸೈಡ್ಗಿಡು. ನಿನ್ಗೆ ಅದ್ರ ತೀರಾ ಅವಶ್ಯಕತೆ ಅಂತ ಏನಿಲ್ಲ. ಕಾರ್ಯಕ್ರಮ ಕೇಳಬೇಕಾ, ಇದಕ್ಕೇನೋ ಅಮ್ಮನ ಹತ್ರ ಮಾತಾಡ್ಬೇಕಾ, ಮಿನಿಮಮ್ಗೆ ಬಳಸ್ಕೊ. ಅದನ್ನ ಬಿಟ್ಟು ಅದ್ರ ಅವಶ್ಯಕತೆ ಇಲ್ಲ ಅಲ್ವಾ? ಹೌದು ಗುರುಗಳೇ, ಇಲ್ಲ ಗುರುಗಳೇ, ಅಂದ್ರೆ ಅದ್ರ ಅವಶ್ಯಕತೆ ಫೋನಲ್ಲಿ ಯಾರನ್ನೋ ಬ್ಲಾಕ್ ಮಾಡೋದಕ್ಕಿಂತ ಫೋನ್ನೇ ದೂರ ಇಡೋ ಬುದ್ಧಿ ಯಾವಾಗ ಬರುತ್ತೆ? ನನಗೆ ಎಷ್ಟೋ ಗಂಡಾಂತರಗಳು ತಪ್ಪುತ್ತವೆ. ಹೌದು ಗುರುಗಳೇ, ನೀವ್ ಹಾಗಾಗಿ ಹೇಳೋದ್ ಸತ್ಯ. ಫೋನ್ ಪಕ್ಕದಲ್ಲಿ ಇದ್ರೇನು, ನನಗೆ ಇಷ್ಟ ಇಲ್ದಿರೋ ಒಬ್ಬರನ್ನ ಬ್ಲಾಕ್ ಮಾಡ್ಬೋದು, ಬಟ್ ಆ ಜಾಗಕ್ಕೆ ಇನ್ನೊಬ್ಬ ಯಾರೋ ಪರಿಚಯ ಆಗ್ತಾನೆ ಫೋನ್ ಕೈಲಿದ್ರೆ.
ಹೌದು ಫೋನೇ ಗುರುಗಳೇ. ಇಲ್ಲ ಅಂದ್ರೆ ಈಗ ದುಡಿಯೋದು ಉಂಟಂತೆ, ನೀನು ತಿನ್ನೋದು ಉಂಟಂತೆ, ನೀನು ಬದುಕೋದು, ನಿನ್ನ ಬಟ್ಟೆ, ನಿನ್ನ ಎಲ್ಲ ವಿಚಾರ ನೀನು ನೋಡ್ಕೊಳ್ತಿರೋದು ಉಂಟಂತೆ. ಫೋನ್ ಏನು ಮಾಡ್ಬಿಡುತ್ತೆ, ಅಯ್ಯೋ ಏನು ಮನೋರಂಜನೆಗೇನೋ ಮಾಡೋದು? ಬೇಕಲ್ವ, ಮನೋರಂಜನೆ ಅದರಿಂದಲೇ ತಾನೇ ಇಲ್ಲೆಲ್ಲ ಆಗಿ ನಿಂತಿರೋದಿದು. ಹೌದು ಗುರುಗಳೇ. ಹಾಗಾಗಿ ಅದನ್ನು ಸೈಡಿಗಿಟ್ಟು ಆ ಫೋನ್ ಯಾವುದಕ್ಕೆ ಬಳಸ್ಕೊಳ್ಬೇಕು, ಅಮ್ಮನಿಗೆ ಫೋನ್ ಮಾಡೋಕು, ಅಪ್ಪನಿಗೆ ಫೋನ್ ಮಾಡಬೇಕು, ತಂಗಿಗೆ ಫೋನ್ ಮಾಡಬೇಕು, ಗುರುಗಳಿಗೆ ಫೋನ್ ಮಾಡಬೇಕು, ಅಥವಾ ಕಾರ್ಯಕ್ರಮ ನೋಡಬೇಕು, ಅಥವಾ ಯಾವುದೋ ಒಂದು PDF ಪುಸ್ತಕ ಓದಬೇಕು, ಅಥವಾ ಏನೋ ಒಳ್ಳೆ ಹಾಡು ಕೇಳಬೇಕು. ಫೋನಲ್ಲಿ ಒಳ್ಳೆಯದು ತುಂಬ ಇದೆ. ಅದರ್ವೈಸ್ ನನಗೇನೂ ಬೇಡ. ಇಲ್ಲ, ನಮ್ಮ ಸನ್ಯಾಸಿಗಳೆಲ್ಲ ಫೋನ್ ಇಟ್ಕೊಂಡೇ ಓಡಾಡ್ತಿದ್ರು, ಇಲ್ಲ ಅವರು ಏನೂ ಇಲ್ಲಂಗೆ ಬದುಕ್ತಿದ್ರಲ್ವ. ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಹೊರತು ಅದು ಬೇಕೇ ಬೇಕು, ಒಟ್ಟಿಗೆ ಇಟ್ಟಿಲ್ಲಿದ್ರು ಪರವಾಗಿಲ್ಲ, ಫೋನ್ ಬೇಕು ಅನ್ನೋ ಪರಿಸ್ಥಿತಿಗೆ ಬರಬಾರ್ದು ಮನುಷ್ಯ. ಸರಿ ಗುರುಗಳೇ. ಧೈರ್ಯವಾಗಿ ನೀನು ನೆಮ್ಮದಿಯಾಗಿ ಫೋನ್ ಸೈಡ್ಗೆ ಇಟ್ಬಿಟ್ಟು, ಅದು ಅಂದರೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಒಂದು 5:30 ಎದ್ದು ವಾಕ್ ಮಾಡಿ, ದೇವ್ರ ಪೂಜೆ ಮಾಡಿ, ಅಡುಗೆ ಮಾಡಿಕೊಂಡು, ತಿಂಡಿ ತಿಂದು ಕೆಲ್ಸಕ್ಕೆ ಹೊರಟು, ಅಲ್ಲಿ ಫೋನ್ ಎಲ್ಲೂ ಅಂದರೆ ವಾಟ್ಸಪ್ ಮೆಸೇಜ್ ಬಂದ ತಕ್ಷಣ ಟಣಕ್ ಅಂದ ತಕ್ಷಣ ತೆಗೆದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ನೋಡ್ರಿ. ಯಾಕೆ ಬೇಕು ನಮಗೆ? ಹೌದು ಗುರುಗಳೇ, ಸತ್ಯ ನೀವೇ ಮೊದಲು ಹೇಳೋದು. ಈ ಎಲ್ಲದರಿಂದ ದೂರ ಇರು, ನೆಮ್ಮದಿ ತಾನಾಗೆ ಬರುತ್ತೆ. ಅಯ್ಯೋ ಅವನೇನೋ ಮೆಸೇಜ್ ಮಾಡಿರ್ಬೋದಾ, ಅವನೇನೋ ಹೇಳಿರ್ಬೋದು ಅಂದರೆ, ನಾನು ಇನ್ನು 2 ದಿನ ನನಗೆ ಗುರುಗಳೇ. ಅಮ್ಮನಿಗೆ ಫೋನ್ ಮಾಡಬೇಕು, ಗುರುಗಳಿಗೆ ಫೋನ್ ಮಾಡಿ, ಇಂಥದ್ದೇನೋ ಬಿಟ್ಟು ನಾನು ಫೋನು ಮುಟ್ಟಲ್ಲ ಅಂತ ಒಂದು ವ್ರತ ಮಾಡು. ಆ ವ್ರತದಲ್ಲಿ ನೀನು ಗೆದ್ರೆ ನೀನು ಇದರಿಂದ ಹೊರಗಡೆ ಬರ್ತೀಯ ಅಂತ. ಕೆಲವೊಮ್ಮೆ ಯಾವ ಮಟ್ಟಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅಂದರೆ, ಕಂಪ್ನಿಯವರು ನೀವು ರೀಚಾರ್ಜ್ ಮಾಡಿಸಿಲ್ಲ ಕಣ್ರಿ ಅಂತ ಒಂದು ಮೆಸೇಜ್ ಕಳಿಸಿದ್ರು, ಏನೋ ವಾಟ್ಸಪ್ದೇನೋ ಅಂತ ತೆಗೆದು ನೋಡ್ಬಿಡ್ತೀವಿ. ಹೌದು ಗುರುಗಳೇ, ಹಂಗೆ ಆಗಿದೆ ಇವಾಗ ಪರಿಸ್ಥಿತಿ. ಮೊದಲು ಅಂದರೆ ನಮಗೆ ಈ ಫೋನ್ ನೋಟಿಫಿಕೇಶನ್ ಅಷ್ಟೇ ಇಲ್ಲ, ನಮಗೆ ಭಯದ ನೋಟಿಫಿಕೇಶನ್ ಬರ್ತಾ ಇದೆ. ಯಮಧರ್ಮನಿ ನೋಟಿಫಿಕೇಶನ್ ಕಳಿಸ್ನೇನೋ ಅನ್ನಂಗೆ ಆಗ್ಬಿಡುತ್ತೆ ಕೆಲವೊಮ್ಮೆ. ಚಿಕ್ಕ ಪುಟ್ಟ ವಿಚಾರಗಳನ್ನು ತಿದ್ದುಕೊಂಡ್ರೆ ಬದುಕು ನೆಮ್ಮದಿಯಾಗಿರ್ಬೇಕಂದ್ರೆ ಏನೋ ದೊಡ್ಡದನ್ನೇ ಮಾಡಬೇಕು ಅಂತೇನಿಲ್ಲ. ಕೆಲವು ಚಿಕ್ಕ ಪುಟ್ಟದನ್ನು ಸರಿ ಮಾಡಿಕೊಂಡ್ರೆ ಸಾಕು, ಜೀವನ ತುಂಬ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ಆತನ ವಿಚಾರದಲ್ಲಿ ಅಯ್ಯೋ ಆಗಬೇಕಾ ಆಗಬಾರ್ದ ಈ ಪ್ರಶ್ನೆ ಬಂದಾಗ ಆಗಬಾರ್ದು. ಈ ಸರಿ, 1-2 ದಿವಸ ತಪ್ಪಿಸ್ಕೊಳ್ಳೋಕೆ ನೀನು ಮದುವೆ ಆಗ ಆಮೇಲೆ ಜೀವನ ಪೂರ್ತಿ ಅನುಭವಿಸೋದು ಬೇಡ. ಹೌದು ಗುರುಗಳೇ, ಹಂಗೆ ಆಗ್ಬಿಟ್ಟಿದೆ ಇವಾಗ. ಅದು ಬೇಡ 8 ಬೇಡ ಬೇಡ. ವರ್ಷ. ನಾನು ಹೇಳಿದ್ನಲ್ಲ, ಈ 1-2 ದಿವಸ ಅಂದರೆ ಅಯ್ಯೋ ಎಕ್ಸಾಮ್ ಹತ್ರ ಬಂದು ಕಣಪ್ಪ, ಮೇಷ್ಟ್ರು 6 ಗಂಟೆ ಆದರೂ ಬಿಡಲ್ಲ, 8 ಗಂಟೆ ಆದರೂ ಪಾಠ ಮಾಡ್ತಾನೆ ಇರ್ತಾರೆ, ಇಲ್ಲ ನಾನು ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ನನಗಿದ ಅಂದ್ರೆ, ಆ ಎಕ್ಸಾಮ್ ಟೈಮಲ್ಲಿ ಒಂಚೂರು ಪಡಬೇಕಾಗುತ್ತಲ್ಲ ಅಂತ ನೀನು ತಪ್ಪಿಸ್ಕೊಂಡ್ಬಿಟ್ರೆ ನೀನು ಇಡೀ ಜೀವನ ಪೂರ್ತಿ ಇಟ್ಕೆ ಹೊರಬೇಕಾಗುತ್ತೆ. ಅಂದರೆ ಭಯ ಆ ಆಗುತ್ತೆ ಟಫ್ ಗುರುಗಳೇ. ಟೈಮಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ದೊಡ್ಡ ದುರಂತಗಳನ್ನ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿರ್ತೀವಿ. ಹೌದು ಗುರುಗಳೇ. ಅಂದರೆ ಆ ಕ್ಷಣಿಕವಾದ ಅಥವಾ ಆ ಸ್ವಲ್ಪ ಸಮಯದಲ್ಲಿ ಏನು ಸ್ವಲ್ಪ ರಿಸ್ಕ್ ತಗೊಳ್ಬೇಕಿತ್ತು, ನಾನು ಅದನ್ನು ತಗೊಳ್ಳೋದು ಅಯ್ಯೋ ಬೇಡ ಕಣಪ್ಪ ಹೆಂಗೋ ಆಗ್ಬಿಡ್ಲಿ ಅಂತ ನಾನು ದೊಡ್ಡ ರಿಸ್ಕ್ ಅಂತ ತಗೊಂಡ್ಬಿಟ್ಟಿರ್ತೀನಿ. ನನಗೆ ನಾನು ಅಂದ್ಕೊಳ್ತೀನಿ ಅದು ರಿಲೀಫ್ ಅಂತ, ಇಲ್ಲ ಅದು ಅದಕ್ಕಿಂತ ದೊಡ್ಡ ರಿಸ್ಕ್ ಅಂತ ಆಮೇಲೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲವಾ? ಅರ್ಥ ಆಯ್ತು ಗುರುಗಳೇ. ಈಗ ನಾನು ಹೇಳ್ದಂಗೆ ಮಾಡು. ಯಾವಾಗಾದರೂ ಮುಂದಿನ ವಾರ ಬಿಡುವು ಮಾಡಿಕೊಂಡು ಆಶ್ರಮಕ್ಕೆ ಬಂದು ಹೋಗು, ನಾನು ಇನ್ನೂ ಮಾತಾಡ್ತೀನಿ. ಆ್ಯಂಡ್ ನನಗೆ ಯಾರು ಇಲ್ಲ ಹೇಳ್ಕೊಳೋ ಇಲ್ಲವ, ನಾನು ಇದ್ದೀನಿ, ನೀನು ಮಾತಾಡ್ಬೋದು. ಸರಿ ಗುರುಗಳೇ, ಒಂದ್ ಲಾಸ್ಟ್ ಕ್ವಶನ್ ಗುರುಗಳೇ, ದೇವ್ರು ಇದಾರಾ? ನೀನು ಯಾಕೆ ಹೇಳ್ತಿದೀನಿ ಅಂತ ಹೇಳಕ್ ಹೋಗ್ಬೇಡಿ. ನಾನು ತುಂಬಾ ಪೂಜೆ, ನಾನ್ ನಂಬಿರೋದ್ ರಾಯರನ್ನ. ಇವತ್ತು ನಂಗ್ ಒಂದ್ ಸ್ವಲ್ಪ ಖುಷಿಲಿದ್ದೀನಿ ಅನ್ಕೊಳ್ಳಿ, ಯಾಕಂದ್ರೆ ನಿಮಗ್ ಕಾಲ್ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ. ಇಷ್ಟು ನಾನ್ ಪೂಜೆ ಮಾಡ್ತಿದ್ದೆ, ನನ್ ಜೀವನ ಕಟ್ಕೊಡಕ್ ಆಗಿಲ್ವಲ್ಲ ದೇವ್ರ ಕಲೆ ಅನ್ನೋದು ಒಂದು ಬೇಜಾರಾಗಿದೆ ಅಷ್ಟೇ. ನಿನಗೆ ಹುಟ್ಟತಾನೆ ಭಗವಂತ ಕೈಯೋ ಕಾಲೋ ಬಾಯೋ ಕಣ್ಣೋ ಕಿತ್ಕೊಳ್ಳಿಲ್ವಲ್ಲವ? ಹೌದು, ಎಲ್ಲ ಚೆನ್ನಾಗಿ ಕೊಟ್ಟಿದ್ದ ನಿನ್ನ ಬದುಕನ್ನ, ನಿನ್ನ ಮನೋ ಆಕಾಂಕ್ಷೆಗಳನ್ನ, ನಿನ್ನ ಮನೋ ಕಾಮನೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನೀನು ಮಾಡ್ಕೊಂಡಿದ್ದ ಎಡವಟ್ಟು ಯಾಕೆ ದೇವ್ರಂತ ಅರ್ತಿ? ದೇವ್ರಿದ್ದಾನ ಅಂತ ಹುಡುಕಬೇಡ, ಸ್ವಯಂ ನೀನೇ ದೇವರಾಗು. ಅದಕ್ಕೆ ಶಕ್ತಿ ಇದೆ. ಅದ್ ಯಾವ ತರ ಗುರುಗಳೇ? ನಿನ್ನ ಜೀವನದಲ್ಲಿ ಮದುವೆ, ಮಕ್ಕಳು, ಸುಖ ಇದೇ ದೊಡ್ಡದು ಅಂತ ಒಂದು ಹಂತದವರೆಗೂ ಅನಿಸುತ್ತೆ. ಬಟ್ ವಯಸ್ಸಾದ ಮುದುಕಿಯರನ್ನು ಕೇಳಿ ಇದೆಲ್ಲ ಮುಖ್ಯನಾ? ಅಯ್ಯೋ ಇದೆಲ್ಲ ಜಂಜಾಟ ಕಣಪ್ಪ, ಏನೋ ಒಂದು ಜೀವನ ಸಿಕ್ಕಿತ್ತು, ಪರೋಪಕಾರ ಮಾಡ್ತಾ, ದಾನ ಮಾಡ್ತಾ, ಒಬ್ರಿಗೆ ಒಳ್ಳೆ ಮಾತು ಹೇಳ್ತಾ, ಒಳ್ಳೆ ಉಪದೇಶ ಮಾಡ್ತಾ, ಅಥವಾ ಒಳ್ಳೆಯವ್ರಿಗೆ ಒಳ್ಳೆಯದನ್ನು ಬಯಸ್ತಾ, ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜೀವನ ನೆಮ್ಮದಿಯಾಗಿ ಇಟ್ಕೊಳ್ಬೋದಿತ್ತು. ನಾವೇ ಪ್ರೀತಿ ಪ್ರೇಮ ಕಾಮ ಅಂತ ಏನೇನೋ ಹೋಗಿ ನಾವೇ ಹಾಳು ಮಾಡ್ಕೊಂಡ್ಬಿಟ್ಟು. ಅಂದರೆ
ಅವ್ರ ಮಾತಿನ ಅರ್ಥ ಏನಂದರೆ, ಬದುಕು ನಮಗೇನು ಭಗವಂತನಿಂದ ಸಿಕ್ತಲ್ಲ, ಅದು ಒಂದು ರೀತಿಯಲ್ಲಿ ಏನು ತುಂಬ ಚಂದವಾಗಿರೋ ಒಂದು ಬದುಕೇ ನಮಗೆ ಸಿಕ್ಕಿತ್ತು. ಬಟ್ ಆ ಮಧ್ಯೆ ನಮ್ಮ ಆಸೆಗಳನ್ನು ತಡೆ ಹಿಡಿಯೋಕ್ಕಾಗದೆ ಅದನ್ನು ಈಡೇರಿಸ್ಕೊಳ್ಳೋಕೆ ಹೋಗಿ ನಾವು ಮಾಡ್ಕೊಂಡು ಒಂದಷ್ಟು ಎಡವಟ್ಟುಗಳು, ಹೌದಲ್ವಾ, ನಮ್ಮ ದುಃಖಕ್ಕೆ ಕಾರಣವಾಗಿದ್ದು. ಹೌದು ಗುರುಗಳೇ. ಅಂದರೆ ಹುಟ್ಟುತ್ತಾನೋ ಕಣ್ಣೋ ಕೈಯೋ ಕಾಲೋ ಕಿತ್ಕೊಂಡು ಅಂಥವ್ರು ಬಂದು, ಗುರುಗಳೇ ಯಾಕೆ ಭಗವಂತ ನನಗೆ ಹೆಂಗೆ ಮಾಡ್ದ ಅಂದಾಗ, ನೋಡಪ್ಪ ಪೂರ್ವ ಜನ್ಮದ ನಿಮ್ದು ಏನೋ ತೊಂದರೆ ಇತ್ತು ಕಣಯ್ಯ ಅಂತ ನಾನು ಅವ್ರಿಗೇನೋ ಬಿಡಿಸಿ ಅದಕ್ಕೊಂದು ದೊಡ್ಡ ಸಿದ್ಧಾಂತ ಇದೆ. ಬಟ್ ಎಲ್ಲವೂ ಚೆನ್ನಾಗಿದ್ದು ಇಲ್ಲಿ ಮಧ್ಯದಲ್ಲಿ ಅಂದರೆ ಭಗವಂತನನ್ನು ಹುಡುಕುವ ಬುದ್ಧಿ ಈ ಕೆಟ್ಟ ಮೇಲೆ ಬರಬಾರ್ದು. ಹೌದು ಗುರುಗಳೇ, ಕೆಟ್ಟ ಮೇಲೆ ಕೇಳಿಸ್ಕೊ, ಕೆಟ್ಟ ಮೇಲೆ ಈಗ ವಿವೇಕಾನಂದರಿಗೆ ಭಗವಂತನನ್ನ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಥವಾ ಇದ್ದಾನ ಅಂತ ಅನ್ಸ್ಬೇಕು, ನೋಡ್ಬೇಕು ಅಂತ ಅನ್ಸಿದ್ ಯಾವಾಗ ಅಂದ್ರೆ, ವಿವೇಕಾನಂದರ ಜೀವನದಲ್ಲಿ ಏನೂ ದುರಂತ ನಡೆದಿರ್ಲಿಲ್ಲ. ಆತ ಚಿಕ್ಕ ವಯಸ್ಸಿಂದಲೇ ದೇವ್ರು ಹುಡ್ಕೋಕ್ ಶುರು ಮಾಡ್ದ, ವಿತೌಟ್ ಎನಿ ರೀಸನ್. ಅದನ್ನ ನಾವು ಹೇಳ್ಬೋದು, ಇದು ಭಗವಂತನ ಅನ್ವೇಷಣೆಯ ನಿಜವಾದ ಶ್ರೇಷ್ಠವಾದ ಕಾಯಕ ಅಂತ. ನಿಮ್ದು ಹಂಗಲ್ಲ. ಯಾವಾಗ ನಿಮ್ಮ ಆಸೆ ಈಡೇರಲಿಲ್ಲವೋ ಅಥವಾ ಯಾವಾಗ ನಿಮ್ಮ ಬದುಕು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಿಂತ್ಕೊಳ್ತೋ, ಆಗ ನೀವು ದೇವರನ್ನು ಹುಡುಕ್ತೀರಾ. ಹೌದು ಗುರುಗಳೇ. ನೀನು ಯೋಚನೆ ಮಾಡು, ಬದುಕು ಅಥವಾ ಈ ಬದುಕಿನ ಅವಕಾಶ ನನಗೆ ಸಿಕ್ಕಿತ್ತು, ಬರಬೇಕಾದ್ರೆ ಬೈ ಡಿಫಾಲ್ಟ್ ನನ್ನ ಈ ಬದುಕು ತುಂಬ ವೈರಸ್ಗಳಿಂದ ಏನು ತುಂಬ ಹೋಗಿರಲಿಲ್ಲ, ತುಂಬ ಚೆನ್ನಾಗಿತ್ತು ನನ್ನ ಬದುಕು. ಒಂದು ಹೊಸ ಫೋನ್ ಥರ ನಾನೇನೆ ಯಾವ್ದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಹೋಗಿ ವೈರಸ್ ತಂದಿಟ್ಕೊಂಡೆ, ಹೌದಲ್ಲ? ಹೌದು ಗುರುಗಳೇ. ಹಾಗಾಗಿ ಭಗವಂತನನ್ನ ನಾವು ನಮ್ಮ ಬದುಕಿನ ಲಾಭ ನಷ್ಟ ಸುಖದ ಆಧಾರದ ಮೇಲೆ ಹುಡುಕಬಾರ್ದು. ಅಂಡ್ ಭಗವಂತನನ್ನ ಹುಡುಕೋದು ಸರಿ. ಈಗ ಈ ಪ್ರಶ್ನೆಗಳನ್ನ ನಮ್ಮ ಪೂರ್ವದಲ್ಲಿ, ನಮ್ಮ ಭಗವದ್ಗೀತೆ ಉಪನಿಷತ್, ಇಲ್ಲಿ ಎಲ್ಲ ಕಡೆನೂ ಭಗವಂತ ಇದ್ದಾನ ಅಂತ ಬಂದಾಗಲೆಲ್ಲ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಪ್ರಾಚೀನರು ಏನು ಹೇಳ್ತಾ ಬಂದರು ಅಂದರೆ, ನೋಡು, ಈಗ ಒಬ್ಬ ಗುರು ಒಬ್ಬ ಶಿಷ್ಯ ಕೇಳ್ದ ಗುರುಗೆ, ಗುರುಗಳೇ ಇದ್ದಾನೆ ಅಂತೀರಾ, ಎಲ್ಲಿದ್ದಾನೆ ತೋರಿಸಿ ಮತ್ತೆ. ಸುಮ್ಮನೆ ಇದ್ದಾನೆ ಅಂದರೆ ಅದು ಎಲ್ಲಿದ್ದಾನೆ ತೋರಿಸಿ ಮತ್ತೆ. ಆಗ ಗುರುಗಳು ಏನು ಮಾಡಿದ್ರು, ಅಲ್ಲೇ ಪಕ್ಕದಲ್ಲಿದ್ದ ಒಂದು ಒಂದು ಕೋಲ್ ತಗೊಂಡ್ರು. ಎಲ್ಲಪ್ಪ ಕೈ ಮುನ್ನೇಡಯ್ಯ, ನಾನು ದೇವ್ರು ತೋರಿಸ್ತೀನಿ. ಓ ಹೌದಾ, ಸರಿ ಗುರುಗಳೇ ಅಂತ ಅವನು ಕೈ ಮುಂದೆ ನೀಡ್ದ. ಜೋರಾಗಿ ಎತ್ತು ಒಂದು ಕೊಟ್ರು ನೋಡು ಕೈ ಮೇಲೆ. ಯಪ್ಪ, ನೋವು ಅಂದ. ನೋವು ಎಲ್ಲಿ? ಅದೇ ಗುರುಗಳೇ ಇಲ್ಲಿ ನೋವು. ಅದೇ ಎಲ್ಲಿ ತೋರ್ಸಯ್ಯ? ಗುರುಗಳೇ ಏನು ತಮಾಷೆ ಮಾಡ್ತೀರಿ, ನೋವನ್ನು ತೋರ್ಸಕ್ಕಾಗುತ್ತಾ? ನೋವನ್ನು ಹೇಗೆ ನಾನು ತೋರಿಸ್ಬೋದು? ತೋರ್ಸೋಕ್ಕಾಗಲ್ಲ. ಅದನ್ನು ಮತ್ತೆ ನಾನು ಪೆಟ್ಟು ತಿಂದೆ ಆ ನೋವನ್ನು ಅನುಭವಿಸ್ಬೋದೇ ಹೊರತು ತೋರ್ಸೋಕ್ಕಾಗಲ್ಲ. ಹೌದು ಗುರುಗಳೇ. ಹೌದಲ್ಲವಾ? ಹೌದು. ಅಂದ್ರೆ ಅರ್ಥ ಆಯ್ತಾ? ಭಗವಂತ ಸ್ವಯಂ ನಿನ್ನ ಮನಸ್ಸಲ್ಲಿ ಅನುಭವಿಸ್ಬೋದೇ ಹೊರತು ಅದನ್ನು ತೋರ್ಸ್ಲಿಕ್ಕಾಗಲ್ಲ. ಯಾರ ಒಬ್ರು, ಅಯ್ಯೋ ಇಲ್ಲಿ ಕರೆಂಟ್ ಹೊಡಿತು, ಹೆಂಗ್ ಹೊಡಿತು ಗೊತ್ತಾ? ಹೊಡಿತಾ? ಎಲ್ಲಿ ಆ ಕರೆಂಟ್ ಎಲ್ಲಿದೆ? ಅಲ್ಲಿದೆ, ಬಟ್ ನಮಗೆ ಕಾಣಿಸಲ್ಲ. ಅಲ್ಲಿ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀನು ಮುಟ್ ನೋಡ್ಬೇಕಷ್ಟೆ. ಅಂದ್ರೆ ಭಗವಂತನ ಅಸ್ತಿತ್ವ ಇದೆಯಲ್ಲ, ಅದು ನಮ್ಮ ಈ ಚರ್ಮದ ಕಣ್ಣುಗಳಿಗೆ ಕಾಣದೇ ಇರುವಂಥದ್ದು. ಅದು ಅಂತಶ್ಚಕ್ಷು ಅಂತ ಕರಿತೀವಿ. ಅಂದ್ರೆ ಒಳಗಿನ ಕಣ್ಣಿಗೆ ಕಾಣುವ ವಿಚಾರವೇ ಹೊರತು ಹೊರಗಿನ ಈ ಚರ್ಮದ ಕಣ್ಣಿಗೆ ಅದು ಕಾಣಲ್ಲ ಅಂತ. ಹಾಗೆ ನೀನು ಈ ಎಲ್ಲ ಅವನು ಏನಾದರೂ ಮಾಡ್ಕೊಳ್ಳಿ, ಸಮಾಜ ಏನಾದರೂ ಅಂದ್ಕೊಳ್ಳಿ, ಏನು ಎನ್ಕ್ವೈರಿ ಮಾಡಲಿ, ಜನ ನಮ್ಮ ಬಗ್ಗೆ ಏನಾದರೂ ಅಂದ್ಲಿ, ಭಗವಂತ ಈ ಬದುಕಲ್ಲಿ ತಪ್ಪು ಮಾಡದೆ ಯಾರೂ ಇಲ್ಲ. ಆದರೆ ತಪ್ಪನ್ನು ತಿದ್ದುಕೊಂಡಿದ್ದೀನಿ, ನಾನೀಗ ದುಡಿತಾ ಇದ್ದೀನಿ, ನನಗಿದು ಯಾರೇನು ಅಂದ್ಕೊಂಡ್ರು ನನಗೇನೂ ಆಗಬೇಕಾದಿಲ್ಲ. ನನ್ನ ತಾಯಿ ತಂದೆ ಸೇವೆ ಮಾಡ್ಕೊಂಡು ಜೀವನ ಪೂರ್ತಿ ಆ ಭಗವಂತನೇ ಸಾವು ಕೊಡೋವರೆಗೂ ನನ್ನ ತಾಯಿ ತಂದೆ ಸೇವೆ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಇಲ್ಲ ಇವ್ರಿಗೂ ನಾನು ಬೇಡವಾದೆ ಅಂದರೆ ಯಾವುದೋ ಅನಾಥಾಶ್ರಮಕ್ಕೆ ಹೋಗಿ ಅನಾಥರು ವೃದ್ಧಾಶ್ರಮದಲ್ಲಿ ಹೋಗಿ ವೃದ್ಧರ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ನಾನು ಇವರಿಗೆ ಹೆದರ್ಕೊಂಡು ಜನ ಏನು ಅಂದ್ಬಿಡ್ತಾರೆ, ಜನಕ್ಕಿದೆಲ್ಲ ಗೊತ್ತಾದರೆ, ಹೌದು ಗೊತ್ತಾಗುತ್ತೆ, ಎಷ್ಟು ದಿನ ಮುಚ್ಚಿಡ್ಬೋದು ಇದನ್ನ? ಗೊತ್ತಾದ್ರೂ ನನ್ನ ಈ ಪ್ರಾಣ ಇದೆಯಲ್ಲ, ಇವರು
ಕೊಂಕು ಮಾತಾಡ್ತಾರೆ ಅಂದ್ಕೊಂಡು ನನ್ನ ಅಂದರೆ ನೀನು ಅವರಿಗೆ ಚೆನ್ನಾಗಿ ದುಡಿಮೆ ಮಾಡಿ ಆ ಕೊಂಕು ಮಾತಾಡೋರಿಗೆಲ್ಲ ರಾತ್ರಿ ಹೊತ್ತು ಹೋಗಿ 12 ಗಂಟೆಲಿ ಅವ್ರ ಮನೆ ಕದ ತಟ್ಟಿ ನೀವೇನು ಮಾತಾಡ್ಬಿಟ್ರಪ್ಪ ತಗೊಳ್ಳಿ ಒಂದು 20,000 ಅಂತ ಲಂಚ ಕೊಟ್ಟು ಬಂದ್ರೆ ನಾಳೆಯಿಂದ ಅವ್ರು ಏನೂ ಮಾತಾಡಲ್ಲ. ಅವರ ಕೊಂಕು ಮಾತನ್ನು ನೀನು ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಆದರೆ ನೀನು ಕಳೆದುಕೊಂಡ ಪ್ರಾಣವನ್ನು ಮತ್ತರ್ಲಿಕ್ಕಾಗುವುದಿಲ್ಲ. ಪ್ರಾಣ ಕಳ್ಕೋಬೇಕು ಅನ್ನೋ ಸ್ಟೇಜ್ಗೆನೆ ಬಂದಂಗಾಗಿತ್ತು ಗುರುಗಳೇ. ನಿಮ್ಮಿಂದ ಮಾತಾಡಿ ನನ್ ಮನ್ಸು ಸ್ವಲ್ಪ ಸಮಾಧಾನ ಮಾತಾಡಿದೀವಲ್ಲ, ಇದನ್ನು ಯಾವಾಗೆಲ್ಲ ಇಲ್ಲೇ ಇರುತ್ತೆ, ಇದೇ ಯೂಟ್ಯೂಬಲ್ಲಿ ಇರುತ್ತೆ, ಇದೇ ಚಾನಲ್ಗೆ ಇರುತ್ತೆ. ನಿನಗೆ ಯಾವಾಗೆಲ್ಲ ಅನ್ಸುತ್ತೆ ಗಂಟೆಗಟ್ಟಲೆ ನಾವಿಬ್ರು ಮಾತಾಡಿದ್ದೀವಿ, ಇದನ್ನು ಜೀವನ ಪೂರ್ತಿ ಕೇಳು. ಪ್ರತಿ ಸಾರಿ ಕೇಳಿದಾಗ್ಲೂ ನಿನ್ಗೆ ಹೊಸ ಹುಮ್ಮಸ್ಸು ಬರುತ್ತೆ. ಅಂಡ್ ನಾನು ನಿನ್ ಜೊತೆ ಇದ್ದೀನಿ. ಸರಿ ಗುರುಗಳೇ, ಅರ್ಥ ಆಯ್ತಲ್ಲ? ನೀನು ಬದುಕಬೇಕು ಅಂದರೆ ಹೀಗೆ ತಪ್ಪು ಮಾಡಿದ ಒಂದು ಹುಡುಗಿ ತಿದ್ದುಕೊಂಡು ಮುಂದೆ ಆಕೆ ಬದುಕಿದ ರೀತಿಯೇ ಅದ್ಭುತವಾದದ್ದು, ಅನನ್ಯವಾದದ್ದು, ಅಮೋಘವಾದದ್ದು ಅಂತ ನಾನು ನನ್ನ ಪ್ರವಚನಗಳಲ್ಲಿ ಇನ್ಯಾವುದೋ ಹೆಣ್ಮಕ್ಳಿಗೆ ಹೇಳಬೇಕು. ಹಾಗೆ ನೀನು ಬದುಕಬೇಕು. ನೀನು ಆಲ್ರೆಡಿ ದುಡಿತಾ ಇದೆಯಾ, ಒಳ್ಳೆ ಸಂಬಳ ತಗೊಳ್ತಾ ಇದೆಯಾ, ಒಳ್ಳೆ ರೀತಿಯಲ್ಲಿ ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಂಥದ್ದೇನೋ ನಡೆದಿದ್ದರಿಂದಲೇ ನೀನು ಈ ಬೆಂಗಳೂರಿನನ್ನು ಮಹಾನಗರಕ್ಕೆ ಬಂದು ಈ ಎಲ್ಲ ಜನಗಳ ನಡುವೆ ಬೆರೆತು ಅವಮಾನ ಸನ್ಮಾನ ಎಲ್ಲವನ್ನು ಎದುರಿಸುವ ಹಂತಕ್ಕೆ ನೀನು ಬಂದಿರೋದೇ ಅಂಥದ್ದೇನೋ ನಡೆದಿದ್ರಿಂದ. ಹೌದು ಗುರುಗಳೇ, ಏನೇ ಬರ್ಲಿ ಒಳ್ಳೇದಕ್ಕೆ ಅಂತಾನೆ ಖಂಡಿತ. ಅದೇನಂದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ನಾವೇನಾಗ್ಬಿಡ್ತೀವಿ, ಅಯ್ಯೋ ನನ್ನ ಬದುಕು ಹಿಂಗಾಯ್ತಲ್ಲ ಅಂತ. ಈ ರಾತ್ರಿಯಲ್ಲಿ ಏನು ಈ ದುಃಖ ಇದೆ, ಏನು ಈ ಪರಿಸ್ಥಿತಿ ಇದೆ, ಇದನ್ನೇ ಸತ್ಯ, ಇದೇ ನೀನು ಮುಂದೆ ಜೀವನ ಪೂರ್ತಿ ಹಿಂಗೆ ಇದ್ದು ಬಿಡ್ತೀನಿ ಅಂದ್ಕೊಂಡು ಏನಾಕೊಂಡ್ಬಿಡ್ತೀವಿ. ಇಲ್ಲ, ನಾಳೆ ಬೆಳಗ್ಗೆವರೆಗೂ ಕಾದ್ರೆ ಏನೋ ಒಂದು ಬದಲಾಗ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಪರಿವರ್ತನೆ ಜಗದ ನಿಯಮ. ಹೌದು ಗುರುಗಳೇ. ಈ ರಾತ್ರಿ ನಿಮಗಿರೋ ದುಃಖವೇ ಶಾಶ್ವತವಲ್ಲ. ನಾಳೆ ಬೆಳಿಗ್ಗೆ ಎಚ್ಚರವಾಗುವಷ್ಟರಲ್ಲಿ ಏನೋ ಯೋಗ ಬಂದಿರ್ಬೋದು, ಯಾರಿಗ್ ಗೊತ್ತವ? ಸರಿ ಗುರುಗಳೇ, ನಾನು ಎಷ್ಟೇ ಕಷ್ಟ ಬಂದ್ರೂ ಸಾಯೋ ನಿರ್ಧಾರ ಅಂತ ಮಾಡೋದಿಲ್ಲ. ನಾನು ಇದೀನಲ್ಲ, ನಿನ್ ನಂಬರ್ ಸೇವ್ ಮಾಡ್ಕೊ. ನೀನು ಏನೇ ಇದ್ರು ಮೆಸೇಜ್ ಮಾಡು. ಸ್ವಲ್ಪ ಲೇಟ್ ರಿಪ್ಲೈ ಬರ್ಬೋದು, ಬಟ್ ನಾನೇ ನೋಡ್ತೀನಿ, ನಾನೇ ರಿಪ್ಲೈ ಕೊಡ್ತೀನಿ. ಒಬ್ಬ ಅಣ್ಣ ಅಂದ್ಕೋ, ಗುರು ಅಂದ್ಕೋ, ನೀನು ಮನ್ಸಾರೆ ನೀನು ಮಾತಾಡವ. ಆದರೆ ಅವನ ವಿಚಾರದಲ್ಲಿ ರಿಪ್ಲೈ ಕೊಡೋದು, ನೀನ್ ನನ್ಗೆ ಇಷ್ಟ ಇಲ್ಲ ಕೊಡು ಅಂತ ಹೇಳೋದು ಇನ್ನು ಮುಂದೆ ಈಗ ಸ್ವಲ್ಪ ನಾನೇ ಗಟ್ಟಿ ಮಾಡ್ಕೋತೀನಿ ಮನ್ಸು. ಏನ್ ಮಾಡ್ಕೋತೀಯ ಮಾಡ್ಕೋಪ್ಪ, ಬಂದಿದ್ದು ಎಲ್ಲಿ ನೀನ್ ನನ್ನ ಬೆತ್ತಲೆ ಹಾಕಿದ್ರು ನಾನು ಕಳ್ಕೊಳೋದು ಏನೂ ಇಲ್ಲ ಕಣ. ಆ ತರ ಬೆತ್ತಲೆ ಫೋಟೋ ಯಾವ್ದು ಇಲ್ಲ ಬಿಡಿ ಗುರುಗಳೇ. ನೀನೇ ಆ ಹಂತಕ್ಕೆ ಹೋಗಿ ಯೋಚನೆ ಮಾಡ್ಬೇಕು. ಇಲ್ದೆ ಹೋದ್ರೆ ಮಾಡಾಕೋದು ಎಷ್ಟೊತ್ತವ? ಅಯ್ಯೋ ಇಷ್ಟೆಲ್ಲ ನನಗ್ ಗೊತ್ತಿಲ್ಲ ಗುರುಗಳೇ. ಅರ್ಥ ಆಯ್ತಲ್ಲವಾ? ಜಗತ್ತು ಅಷ್ಟು ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ನಾನು ಹೇಳೋದು, ನೀನು ಎಲ್ಲಿ ಏನು ಮಾಡಿಕೊಂಡ್ರು ಯಾರಿಗೋಗಿ ಹೇಳಿದ್ರು ನಾನೀಗ ಬಂದ್ಬಿಟ್ಟಿದ್ದೀನಿ ಜಗತ್ತಿಗೆ, ನನ್ನನ್ನು ನಾನು ತೆರ್ಕೊಂಡು ಬಿಟ್ಟಿದ್ದೀನಿ. ಇಲ್ಲಿ ನಾನು ಬದುಕೋದು ಕಲ್ತು ಬಿಟ್ಟಿದ್ದೀನಿ. ನನಗೆ ಯಾವ ಪುರುಷ, ಮೋಹ, ಮದುವೆ, ಮಕ್ಕಳು ಇಲ್ಲ. ಇದನ್ನು ಮೀರಿ ನಾನು ಅಧ್ಯಾತ್ಮದ ಈ ಕಡೆ ಹೊರಟಿದ್ದೀನಿ. ನೀನು ಏನು ಮಾಡಿಕೊಂಡ್ರು ನನ್ನ ಅದು ಏನೂ ಮಾಡಲ್ಲ ನನ್ನನ್ನು ಅಂತ ನೀನೇ ಬಾಯ್ಬಿಟ್ಟು ಯಾವಾಗ ಹೇಳ್ತೀಯ? ಇದೇನಿದು, ನಾನು ಪ್ರೀತಿಸಿದ ಹುಡುಗಿನ ಅಂತ ಅವನಿಗೆ ಡೌಟ್ ಬಂದ್ಬಿಡ್ಬೇಕು. ನಿನ್ನ ವ್ಯಕ್ತಿತ್ವದಲ್ಲಿ ಹಾಗೆ ಬದಲಾವಣೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಆತ ತಾನು ಬದಲಾಗೋದು ಅನಿವಾರ್ಯ ಅಂತ ಗೊತ್ತಾಗಿ ಅವನೇ ಬದಲಾಯ್ತಾನೆ. ಹಾಗಾಗಿ ಇದು ನೀವ್ ಹೇಗೆ ಹೇಳಿದಿರ ಹಾಗೆ ಮಾಡ್ತೀನಿ ಮಾಡವ. ನೀನು ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಡ್ರೆಸ್ ಮಾಡ್ಕೊ, ನಗ್ನಗ್ತಾ ಇರು. ಗೊತ್ತಿಲ್ಲ ನಾಡಿದ್ದು ನಾಳೇನು ನಮ್ ಜೀವನ ರಸ್ತೆ ಏನಾಗುತ್ತೆ, ಸಾವು ಬದುಕೋಣೋದು ಹೇಳಕ್ ಆಗೋದಿಲ್ಲ. ಅಲ್ಲಲ್ಲೇ ಹೋಗ್ಬಿಡುತ್ತೆ. ಹೌದು, ಅಲ್ಲಲ್ಲೇ ಬದುಕು ನಿಂತು ಹೋಗ್ಬಿಡುತ್ತೆ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾವನ ಬಂದು ಬದುಕ್ತಾ ಅಲ್ಲೇ ಬದುಕು ನಿಂತು ಹೋಗುತ್ತೆ. ಹಾಗಾಗಿ ಅಯ್ಯೋ ತಡಿಯಪ್ಪ ಇದೆಲ್ಲ ಸರಿ ಹೋಗ್ಲಿ, ಆಮೇಲೆ ಚೆನ್ನಾಗಿರೋಣ. ಚೆನ್ನಾಗಿರೋದು ಹೌದು, ಬಟ್ ಇದೆಲ್ಲ ಸರಿ ಹೋಗುತ್ತೆ ಆಮೇಲೆ ಚೆನ್ನಾಗಿರೋಣ ಅನ್ನೋದಕ್ಕೆ ನೀನು ಆಮೇಲೆ ಇರ್ತೀಯೋ ಇಲ್ವೋ ಅದೇ ಡೌಟ್ ಅಲ್ಲ. ನಾನು ಇರ್ತೀನಿ ಅನ್ನೋ ಭರವಸೆ ಇರಬೇಕು ಮನುಷ್ಯನಿಗೆ, ಅದೇ ಒಳ್ಳೇದು. ಆದ್ರೆ ಖಾತ್ರಿ ಇಲ್ಲ. ಇದು ಅಯ್ಯೋ ತಡಿಯಪ್ಪ ಈಗ ರಾತ್ರು ಹಗಲೇ ಅಂದ್ಕೊಂಡು ದುಡ್ದು ಬಿಡೋಣ, ಒಂದು 5 ವರ್ಷ ತನಕ ಚೆನ್ನಾಗಿ ದುಡ್ದು ಮನೆ ಕಟ್ಟಿ ಆಮೇಲೆ ಸ್ವಲ್ಪ ನಗ್ತಾ ಇರೋಣ. ಈಗ ನಾನು ಹಗಲು ರಾತ್ರಿ ಓಟಿ ಪಾಟಿ ಅಂದ್ಕೊಂಡು ದುಡಿಯೋಣ. ಇದು ಎಂಥ ಕೆಟ್ಟ ಯೋಚನೆ ಅಂದರೆ, 5 ವರ್ಷ ಆದಮೇಲೆ ಮನೆ ಕಟ್ಟಿ ಚೆನ್ನಾಗಿರೋಣ. ಇವನಿಗೆ ಏನು ಖಾತ್ರಿ ಇದೆ 5 ವರ್ಷ ತನಕ ಇವನು ಇರ್ತಾನೆ ಅಂತ? ಹೌದು ಗುರುಗಳೇ. ನಿದ್ದೆ ಇಲ್ಲ, ಊಟ ಇಲ್ಲ, ಓಟಿ ಮಾಡಿ ದುಡ್ದು 4 ವರ್ಷಕ್ಕೆ ಸತ್ತು ಹೋಗ್ಬೋದು, ಯಾರಿಗ್ ಗೊತ್ತು. ಹಾಗಾಗಿ ಜೀವನದಲ್ಲಿ ಎಲ್ಲರಿಗಿಂತ ನಾನು ಮುಂದೆ ಹೋಗಿ ಬದುಕಬೇಕು, ಎಲ್ಲರ ಮುಂದೆ ನಾನು ರಾಜ್ನಂಗಿರ್ಬೇಕು.
ಇಲ್ಲ, ನಿಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನ ಮಾಡಿ ನೆಮ್ಮದಿಯಾಗಿರಬೇಕು. ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ನೀನ್ ಏನೇ ಇದ್ರು ನನ್ನ ಜೊತೆ ಹಂಚಿಕೊಳ್ಳವ, ಅರ್ಥ ಆಯ್ತಲ್ಲ? ನನಗೆ ನಿನ್ನ ರಾಯರೇ ಬಂದು ನಿನಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಭಾವನೆಯಲ್ಲಿ ನೀನ್ ಸದಾ ಧೈರ್ಯವಾಗಿರು. ಈಗ ದೇವರ ಮೇಲೆ ಭಕ್ತಿ ಇದ್ದು ನಾವು ಹೆದರ್ಕೊಳ್ತೀವಿ ಅಂದ್ರೆ ಅದು ದೇವರಿಗೆ ಮಾಡಿದ ಅವಮಾನ ಅಂತೆ. ಹೌದು ಗುರುಗಳೇ, ನಾನು ಇದನ್ನೆಲ್ಲ ಕೇಳ್ಪಟ್ಟಿದ್ದೀನಿ. ಆದ್ರೂ ಏನೋ ಒಂಥರ ಈಗ 100% 50-50 ತರ. ಅಂದ್ರೆ ಇಂಥವೆಲ್ಲ ಈಗ ನಮ್ಮಂತವ್ರು ಅಥವಾ ಇಂಥ ಕಾರ್ಯ ಇವೆಲ್ಲ ಸಂಪರ್ಕಕ್ಕೆ ಸುಮ್ನೆ ಬರಲ್ಲ. ಇವತ್ ಬೆಳಿಗ್ಗೆನ ಕೂಡ ಹಂಗೆ ಅನ್ಕೊಂಡೆ, ಏನ್ ಕೊಟ್ಟಿದೆ ದೇವ್ರು ನನ್ಗೆ, ನನ್ ಜೀವನನೇ ಹಾಳಾಗ್ತಿದೆ, ನನ್ ಜೀವನ ಸರಿ ಮಾಡ್ಲಿಲ್ಲ, ಮತ್ ನಾನ್ ಯಾಕೆ ಸ್ನಾನ ಮಾಡ್ಬೇಕು, ಯಾಕೆ ಪೂಜೆ ಮಾಡ್ಬೇಕು, ಇವತ್ ನಾನ್ ಮಾಡಲ್ಲ, ಇಷ್ಟೇ ನನ್ ತಲೆಗೆ ಬಂದಿತ್ತು. ಸ್ನಾನ ಮಾಡ್ಲೇಬೇಡ, ಕಳ್ಕೊಳ್ಳೋದೇನಿದೆ ಅಂತ. ಹೋಗ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಗುರುಗಳೇ, ಕಂಪನಿಯವರೇ ನಿನ್ನ ಆಚೆ ಕಳಿಸ್ತಾರೆ, ಹೋಗಮ್ಮ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ಸ್ನಾನ ಮಾಡಿ ಅಟ್ಲೀಸ್ಟ್ ಈ 2 ದೀಪನಾರು ಹಚ್ಬೇಕು ಅಂತ ಮನ್ಸ್ ಕನ್ಸ್ಬಿಟ್ಟಿದೆ ಗುರುಗಳೇ. ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಸಮಾಧಾನ ಆಗ್ಬಿಟ್ಟಿದೆ. ಕೇಳಿಸ್ಕೊ, ಭಕ್ತಿ ಇವತ್ತಿನಿಂದ ನೀನ್ ಇದೊಂದು ರೂಢಿ ಮಾಡ್ಕೊ. ದೇವ್ರ ಮುಂದೆ ಕೂತಾಗ ನಿನಗೋಸ್ಕರ ನೀನ್ ಏನು ಪ್ರಾರ್ಥನೆ ಮಾಡಬೇಡ. ಯಾಕೆ ದೀಪ ಹಚ್ಚುತ್ತಿದೀಯಾ, ಯಾಕೆ ಪೂಜೆ ಮಾಡ್ತಿದೀಯಾ, ಯಾಕೆ ನೀನ್ ದೇವ್ರ ಮುಂದೆ ಕೂತಿದೀಯಾ, ನನಗೆ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ, ಅದಕ್ಕೆ ಆ ಕೃತಜ್ಞತೆಗಷ್ಟೇ. ನನಗೇನೋ ಬೇಕು ಅಂತ ಕೂತ್ರ ಅದು ವ್ಯವಹಾರ. ಓಹೋ, ನಾನ್ ಯಾವಾಗ್ಲೂ ಅದೇ ಕೇಳ್ಕೊತಿದ್ದೆ, ಅದು ಬೇಕು ಇದು ಬೇಕು, ನನ್ ಜೀವನ ಕಟ್ಕೊಡು. ನೀನ್ ಎಲ್ಲಿವರೆಗೂ ಹಂಗೆ ಕೇಳ್ತೀಯೋ ಭಗವಂತ ನೀನು ಪ್ರಿಯವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಿಯೂ ಭಕ್ತ ಅಥವಾ ಭಕ್ತಿ ಇರುವವರ ಹೇಗಿರ್ಬೇಕಂದ್ರೆ, ಭಗವಂತ ನೀನ್ ನನಗೇನೂ ಕೊಡಬೇಡಪ್ಪ, ಆದ್ರೆ ಎಲ್ಲಾ ಜನ್ಮದಲ್ಲೂ ನಿನ್ನನ್ನ ಪೂಜಿಸುವಷ್ಟು ಬುದ್ಧಿ ಕೊಡಪ್ಪ. ಅವನೇ ಕೇಳ್ಕೊತೀನಿ ಗುರುಗಳೇ, ಅಷ್ಟೇ ಇರಬೇಕು. ನೀನು ಅದನ್ನ ಬಿಟ್ಟು ಕಡ್ಲೆಕಾಳು ಕೊಡು, ಬದನೆಕಾಯಿ ಕೊಡು, ಮನೆ ಕೊಡು, ಬಂಗ್ಲೆ ಕೊಡು, ಅವನ್ ದೂರ ನಾನ್ ಮನೆಗೇನೆ ಬಂಗ್ಲೆ ಕೊಡು ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ ಗುರುಗಳೇ. ಇದ್ರಿಂದ ಅಟ್ಲೀಸ್ಟ್ ನನ್ ಜೀವನದಲ್ಲಿ ಅಂದ್ರೆ ನನ್ನ ಮದ್ವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ, ನಾನ್ ಕೇಳ್ಪಟ್ಟಿದ್ದೀನಿ. ಇಲ್ಲ, ಇದು ಯಾವ್ದು ಈ ಯಾವ್ದು ಬೇಕರಿ ನಿಶ್ಚಯ ಆಗಿರೋದು ಹಂಗಾರೆ ಇದು ಬೇಡ. ಅದೆಲ್ಲ ದೇವ್ರ ಮುಂದೆ ಕೂತಾಗ ಜಸ್ಟ್ ದೇವ್ರೆ ನಿನಗೆ ನಾನು ಗಂಧಕಡ್ಡಿ ಹಚ್ಚಿ ಅಥವಾ ನಾನು ನಿನಗೆ ಭಕ್ತಿ ಮಾಡ್ತಿದ್ದೀನಲ್ವ, ಯಾಕಂದ್ರೆ ನೀನು ನನಗೆ ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀಯ, ಸರಿ ತಪ್ಪುಗಳನ್ನು ತಿಳ್ಕೊಳ್ಳೋ ವಿವೇಕವನ್ನು ಕೊಟ್ಟಿದ್ದೀಯ, ನನ್ನ ತಪ್ಪುಗಳನ್ನು ನನಗೆ ನೀನು ಅರ್ಥ ಮಾಡಿಸಿದ್ದೀಯ, ಅದಕ್ಕೆ ನಾನು ನಿನಗೆ ಧನ್ಯವಾದ ಹೇಳಲಿಕ್ಕೆ ಈ ಪೂಜೆ ಮಾಡ್ತಿದ್ದೀನಿ ಅಂತ. ಇಲ್ಲ ನೀ ನನಗಿಷ್ಟು ಕೊಡಬೇಕು, ನೀ ನನಗಿಷ್ಟು ಕೊಟ್ರೆ ನಾನು ನಿನಗೆ ಇದನ್ನು ಇದೊಂಥರ ವ್ಯವಹಾರ, ಬಡ್ಡಿ ದಂಧೆ ಆಗ್ಬಿಡ್ತಿದ್ದು. ಹೌದು ಗುರುಗಳೇ, ನಾನು ಮನ್ಸಲ್ಲಿ ಹಂಗ ಅನ್ಕೊಂಡಿದ್ದೆ. ಎಲ್ಲದ್ರಿಂದ ಇದೆಲ್ಲ ಸರಿ ಹೋದ್ಮೇಲೆ ಮಂತ್ರಾಲಯಕ್ಕೆ ಬರ್ತೀನಿ, ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಆಗ್ತೀನಿ. ಮಂತ್ರಾಲಯಕ್ಕೆ ಹೋಗಿದ್ರು ಮಾತ್ರ ನೀನ್ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಅವ್ರ ದೇವ್ರ ಹೆಂಗಾಗ್ತಾರೆ? ಹೌದು ಗುರುಗಳೇ, ಇದ್ದಿತ್ತವೇನೆ ಮನ್ಸಲ್ಲಿ ಇದಾರೆ ಅಂತ ತಿಳ್ಕೊಬಿಡ್ಬೇಕು. ಇವತ್ತಿಂದ ಈ ಮೆಟ್ರೋ ಸ್ಟೇಷನ್ ನಡೆ ಮಲಗಿರೋರು ಒಂದು ತೂಟ ಮಾಡ್ತವ್ರ, ಹಂಗಾರ ಅವ್ರಿಗೆ ದೇವ್ರು ಇಲ್ವಾ? ಇದ್ದಾರೆ. ವಿಷಯ ಅದು ನೋಡುವ, ದೇವ್ರು ಅದೊಂದು ಬಹಳ ದೊಡ್ಡ ವಿಚಾರ. ಈ ಜನರು ಏನು ಕ್ಯೂ ಅಲ್ಲಿ ನಿಂತ್ಕೊಂಡು ಹೊಡೆದಾಡ್ತವ್ರೆ ಇದಲ್ಲ, ಇದು 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 ಬೇರೆ. ಆದ್ರೆ ದೇವರ ವಿಚಾರವೇ ಬೇರೆ. ಅದ್ ನಿನಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸರಿ ಗುರುಗಳೇ. ಜ್ಞಾನಿಗಳು, ಸನ್ಯಾಸಿಗಳು, ಸಂತರು ಅವ್ರ ದೇವಸ್ಥಾನಕ್ಕೆ ಹೋಗಲ್ಲ, ಮತ್ತೆ ಅವ್ರ ಜೊತೆ ಅವ್ರ ಹತ್ರ ಜನಗಳು ಯಾಕೆ ಬರ್ತಾರೆ? ಹೌದು, ಜ್ಞಾನ ಇದೆ ಅನ್ಕೊಂಡು ಅಲ್ವಾ? ಅಂದ್ರೆ ದೇವರು ಅದು ಸರ್ವಾಂತರ್ಯಾಮಿ. ಅದು ನಿನ್ನ ದುಷ್ಟ ಹುಡುಗನಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನಿನ್ನ ತಂದೆಯಲ್ಲೂ ಇದ್ದಾನೆ. ವಿಷಯ ಅಂದ್ರೆ ಎಲ್ಲರೊಳಗಡೆ ಭಗವಂತ ಇದ್ದಾನೆ. ಆದ್ರೆ ಭಗವಂತ ಬುದ್ಧಿಯನ್ನ ನಿಯಂತ್ರಿಸೋದಿಕ್ಕೆ ಹೆಚ್ಚು ಹೋಗುವುದಿಲ್ಲ. ನೀನು ಮಾವಿನ ಬೀಜವನ್ನ ಬಿತ್ತಿದ್ರೆ ಭಗವಂತ ಅದಕ್ಕೆ ಸಿಹಿಯಾದ ಹಣ್ಣುಗಳನ್ನು ಕೊಡ್ತಾನೆ. ನೀನು ಬೇವಿನ ಬೀಜವನ್ನ ಬಿತ್ತಿದ್ರೆ ಅದಕ್ಕೆ ಕಹಿಯಾದದ್ದನ್ನ ಕೊಡ್ತಾನೆ. ಅಂದ್ರೆ ಭಗವಂತ ನೀನು ಒಳ್ಳೇದು ಕೊಡಲ್ಲ, ಕೆಟ್ಟದ್ದು ಕೊಡಲ್ಲ, ಬಟ್ ನೀನು ಏನು ಮಾಡ್ತೀಯ ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ನೀನು ಪ್ರೀತಿ ಮಾಡ್ದೇನೆ ನಿನ್ನ ಪಾಡಿಗೆ ನೀನು ಓದ್ಕೊಂಡು ನೀನು ಗೌರವಾನ್ವಿತವಾಗಿ ಬದುಕಿದ್ರೆ ಅದಕ್ಕೆ ಏನು ಬೇಕೋ ಅವನು ಕೊಡ್ತಿದ್ದ. ನೀನು ಅಲ್ಲೇನೋ ಮಾಡ್ಕೊಂಡು ಬಂದೆ, ಸರಿ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡು ಕೊಟ್ಬಿಟ್ಟು ನಿನ್ನ
ಅಯ್ಯೋ ನಾನೀಗ ಕೊಲೆ ಮಾಡಿ ಬಂದಿದ್ದೀನಿ, ನಾನೀಗ 100 ಕಾಯಿ ಹೊಡೆದು ಬಿಡ್ತೀನಿ, ಇದು ನನಗೆ ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ ಅಂದರೆ, ಹೌದು ಅಯ್ಯೋ 100 ಕಾಯಿ ಹೊಡೆದಿದ್ದಾನೆ, ಲಂಚ ಕೊಟ್ಟಿದ್ದಾನೆ, ತಡೆಯಪ್ಪ ಇವನನ್ನು ಕಾಪಾಡೋಣ ಅಂತ ದೇವರು. ಆದರೆ ನೀನು ಲಂಚ ಕೊಟ್ಟ ತಕ್ಷಣ ನೀನು ಕೊಲೆ ಮಾಡೋದನ್ನೇ ತಪ್ಪಿಸ್ತೋಕೆ ಸಾಧ್ಯನಾ? ಇಲ್ಲ, ಅವನೇ ಶಿಕ್ಷೆ ಕೊಡ್ತಾನೆ, ಬೇರೆಯವ್ರು ಯಾರು ಕೊಡೋದು ಬೇಡ. ಹಾಗಾಗಿ ದೇವರಿಗೆ ನೀವೇನೋ ಕೊಟ್ಟು ನಿಮ್ಮ ಪರ ಮಾಡ್ಕೊಳ್ತೀನಿ ಅಂದ್ರೂ ಮೂರ್ಖತನ. ನೀನು ಗಂಧಕಡ್ಡಿ ಹಚ್ಚದೆ ಹೋದ್ರೂ ಪರವಾಗಿಲ್ಲ, ಧ್ಯಾನದ ಸ್ಥಿತಿಯಲ್ಲಿ ಕೂತು ಪ್ರತಿದಿನ ಬೆಳಗ್ಗೆ ಸಂಕಲ್ಪ ಧ್ಯಾನ ಮಾಡಬೇಕು, ಕೂತ್ಕೊಳ್ಬೇಕು. ಪದ್ಮಾಸನನೋ ಅಥವಾ ಸುಖಾಸನನೋ ಹಾಕೊಂಡು ಒಂದು ಕಡೆ ಕೂತ್ಕೊಂಡು, ದೇವ್ರೇ ಈ ದಿನ ನಾನು ಅಲ್ಲಿವರೆಗೂ ರಾತ್ರಿ ಎಲ್ಲ ಮಲಗಿದ್ದೆ, ಬೆಳಿಗ್ಗೆ ಎದ್ದಿದ್ದೀನಿ ಅಂದರೆ ನನಗೆ ಅಂದರೆ ರಾತ್ರಿ ಮಲಗಿದ್ರಲ್ಲ ಅವ್ರು ಎಷ್ಟೋ ಜನ ಎದ್ದೇ ಇಲ್ಲ, ಎಷ್ಟೋ ಜನ ಅಲ್ಲೇ ಸತ್ತೋದ್ರು. ಅದರಲ್ಲಿ ನನ್ನನ್ನು ಎಚ್ಚರಿಸಿದ್ದೀಯಾ ಅಂದರೆ ನನಗೆ ಈ ದಿನವನ್ನು ಮತ್ತೆ ಗಿಫ್ಟ್ ಕೊಟ್ಟಿದ್ದೀಯಾ, ಥ್ಯಾಂಕ್ ಯು ಅನ್ಬೇಕು. ನಾನು ಕೂತ್ಕೊಳ್ಬೇಕು, ಕಣ್ಣು ಮುಚ್ಕೊಂಡು ಕೂತ್ಕೊಂಡು, ಈ ದಿನ ನನಗೆ ನನ್ನ ಪಾಲಿಗೆ ಮತ್ತೆ ಹೊಸ ದಿನ ಕೊಟ್ಟಿದ್ದೀಯಾ, ಧನ್ಯವಾದಗಳು ತಂದೆ. ಈ ದಿನ ಕೆಟ್ಟ ಮಾತಾಡಲ್ಲ, ಕೆಟ್ಟವ್ರ ಜೊತೆ ಸೇರಲ್ಲ, ಯಾರ ಬಗ್ಗೆನೂ ಅಪಪ್ರಚಾರ ಮಾಡಲ್ಲ, ನನ್ನ ಕೆಲಸವನ್ನು ನಾನು ಅದ್ಭುತವಾಗಿ ಮಾಡ್ತೀನಿ, ಹೆಚ್ಚು ನೀರು ಕುಡಿತೀನಿ, ಸರಿಯಾದ ಟೈಮಿಗೆ ಊಟ ಮಾಡ್ತೀನಿ, ತಂದೆ ತಾಯಿ ಫೋನ್ ಮಾಡಿ ಮಾತಾಡ್ತೀನಿ. ಕೆಟ್ಟವರು ಅವನು ಎಷ್ಟೇ ಸುಂದರವಾಗಿರಲಿ, ಅವನು ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಅವನಿಗೆ ನಾನು ಆಸೆ ಪಡಲ್ಲ, ನನ್ನ ಪಾಲಿನದ್ದನ್ನು ಬಿಟ್ಟು ನಾನು ಬೇರೆಯವ್ರದಕ್ಕೆ ಆಸೆ ಪಡಲ್ಲ. ಹೀಗೆ ಬೆಳಿಗ್ಗೆನೇ ಒಂದಷ್ಟು ಸಂಕಲ್ಪ ಮಾಡ್ಕೊಳ್ಬೇಕು, ಅದ್ರ ಪ್ರಕಾರ ನಡಿಬೇಕು. ಹೀಗೆ 1 ತಿಂಗಳು ಮಾಡಿ ಆಮೇಲೆ ಸಂಕಲ್ಪ ಮಾಡ್ಕೊಳ್ಳದೆ ಹೋದ್ರೆ ನಿಮ್ಮ ಬದುಕು ಹಾಗೆ ನಡೆಯುತ್ತೆ. ಹಾಗೆ ಮಾಡ್ತೀನಿ ನಾನು, ಬೆಳಿಗ್ಗೆ ಎದ್ದಿದ ತಕ್ಷಣ ಇದೇನೆ ಮಾಡ್ಬೇಕು. ಇದನ್ನ ಸಂಕಲ್ಪ ಧ್ಯಾನ ಅಂತ ಕರಿತೀವಿ. ಸಂಕಲ್ಪ ಅಂದ್ರೆ ಪ್ಲಾನಿಂಗ್ ಅನ್ನೋ ಅರ್ಥ ಇಂಗ್ಲಿಷಲ್ಲಿ. ಬೆಳಿಗ್ಗೆನೆ ಕೂತ್ಕೊಂಡು ಹಿಂಗೆ ನನ್ನ ಬದುಕು ಹಿಂಗಿರುತ್ತೆ, ಈ ದಿನ ನಾನು ಹಿಂಗಿರ್ತೀನಿ, ನನ್ನ ಮಾತು ನಡೆ ನುಡಿ, ನಾನು ಈ ದಿನ ಹೆಚ್ಚು ಮೌನವಾಗಿರ್ತೀನಿ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ತೀನಿ, ಮುಖದ ಮೇಲೆ ಸದಾ ನಗು ಇಟ್ಕೊಳ್ತೀನಿ, ಯಾರನ್ನೂ ಕೆಟ್ಟದಾಗಿ ಬೈಯೋದಿಲ್ಲ, ಯಾರ ಮೇಲೂ ಅಧಿಕಾರ ಸಾಧಿಸೋದಿಲ್ಲ, ಚಿಕ್ಕ ಮಗುವಾದರೂ ಕೂಡ ಅವನಲ್ಲೂ ಭಗವಂತ ಇದ್ದಾನೆ ಅನ್ನೋ ಪ್ರಜ್ಞೆಯಿಂದ ಏನಪ್ಪ ಮರಿ ಬಾರಯ್ಯ ಹೋಗಯ್ಯ. ಹೀಗೆ ನೀವು ಬೆಳಗ್ಗೆನೆ ನಿಮ್ಮ ಅಂತರಂಗವನ್ನು ತಯಾರು ಮಾಡ್ಕೊಳ್ಳಿ, ನೀವು ಜಗತ್ತಿಗೆ ದೇವರಾಗಿ ಕಾಣ್ತೀರಾ. ಹಾಗೆ ಮಾಡ್ತೀನಿ ನಾನು, ಬೆಳಗ್ಗೆ ಮೊಬೈಲ್ ನೋಡೋದ್ ಬಿಟ್ಟು ಬಿಟ್ಬಿಡ್ಬೇಕು. ಸರಿ ಆಯ್ತು, ಬಹಳ ಒಳ್ಳೆ ತಿಳುವಳಿಕೆ ಬಂದಿದೆ, ಶುಭವಾಗಲಿ. ಎಲ್ಲ ಭಗವಂತನೇ ಇಚ್ಛೆ ತಾಯಿ, ನಿನ್ನ ಇಲ್ಲಿ ಕರೆಸಿರೋದು, ನಿನ್ನ ಮನಸ್ಸು ಪರಿವರ್ತನೆ ಆಗ್ತಾ ಇರೋದು. ನಿಧಾನಕ್ಕೆ ಬದುಕು ಇಷ್ಟೊಂದು ದೊಡ್ಡ ವಿಶಾಲವ, ಬದುಕು ಇಷ್ಟೊಂದು ದೊಡ್ಡ ಗಿಫ್ಟ. ಈಗೊಬ್ಬ ICU ಪೇಷಂಟ್, ಅವನ ಹತ್ರ ಹೋಗಿ ಕೇಳು, ನೋಡಪ್ಪ ನನಗಿಷ್ಟೆಲ್ಲ ಸಮಸ್ಯೆ ಇದೆ, ಒಂದು ಕೆಲಸ ಮಾಡು, ನಿನ್ನ ಕಾಯಿಲೆಯನ್ನು ನನಗೆ ಕೊಡು, ನಾನು ICUನಲ್ಲಿ ಮಲ್ಕೊಳ್ತೀನಿ, ನನ್ನ ಈ ಹುಡುಗ ಅವನು ಹಿಂಗಂದ್ರು ಇವನು ಹಿಂಗಂತಾನೆ, ಇದನ್ನು ನಾನು ನಿನಗೆ ಕೊಡ್ತೀನಿ, ಓಕೆನಾ? ಅವನು ಧಾರಾಳವಾಗಿ ಕೊಡವ, ನಾನು ಬೇಕಾದ್ರೆ ಅವನ್ನೆಲ್ಲ ಒತ್ಕೊಂಡು ನಾನು ಆರೋಗ್ಯವಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ತೀನಿ, ನನಗೆ ಈ ICUನಲ್ಲಿ ಸಾಯೋ ಪರಿಸ್ಥಿತಿಯಲ್ಲಿ ಇದ್ದೀನಿ, ನೀನು ಇಲ್ಲಿ ಮನೆಗೋಬ, ನಾನು ನಿನ್ನ ಸ್ಥಿತಿಗೆ ಬರ್ತೀನಿ ಅಂತ ಅವನು ಅಂತನ್ ಬೇಕಾದ್ರೆ. ಯಾಕಂದ್ರೆ ಅವನಿಗೆ ಪ್ರಾಣದ ಬೆಲೆ ಗೊತ್ತು. ಹೌದು ಗುರುಜಿ, ನಿನ್ನ ಸಮಸ್ಯೆ ತಗೊಳ್ಳೋಕೆ ತಯಾರಿದ್ದಾನೆ. ಯಾಕಂದ್ರೆ ಅವನಿಗೆ ಅಲ್ಲಿ ಸಾವಿನ ಹಂತದಲ್ಲಿರೋ ಸಮಯದಲ್ಲಿ ಗೊತ್ತಾಗುತ್ತೆ, ಅಯ್ಯೋ ನಾನು ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ ಅಂದ್ಕೊಂಡು ಎಲ್ಲೋ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾಯ್ಲಿಕ್ಕೆ ಹೋಗಿ ಅರ್ಧಂಬರ್ಧ ಜೀವಾಗ ICUನಲ್ಲಿ ಮಲಗಿದ್ದೀನಿ, ನನಗೆ ಯಾರೇನಾದರೂ ಅಂದ್ಕೊಳ್ಳಿ, ನನ್ನನ್ನು ಇಲ್ಲಿಂದ ಬದುಕಿಸಿ ಕಳಿಸೋದ್ರೆ ಸಾಕು, ಭಿಕ್ಷೆ ಬೇಡ ಆದರೂ ಬದುಕೊಂಡ್ಬಿಡ್ತೀನಿ ಅಂತ ಅವನು ICUನಲ್ಲಿರೋಲ್ಲ ಅಂದ್ಕೊಳ್ತಾನೆ. ನಿಮ್ಮೊಂದು ಭಗವಂತ ಅಷ್ಟೋ ಇಷ್ಟೋ ಚೆನ್ನಾಗಿಟ್ಟಿದ್ದಾನೆ, ICUಗೆ ಏನು ಕರ್ಕೊಂಡು ಹೋಗಿಲ್ಲ, ಬಟ್ ನೀವು ನೋಡಿದ್ರೆ ಸಾಯ್ಬೇಕು ಅಂತೀರಾ, ಅಲ್ಲಿ ಸಾಯ್ತಿರೋ ನೋಡಿದ್ರೆ ಬದುಕಬೇಕು ಅಂತಾನೆ. ಬೆಳಕಿನ ಬೆಲೆ ಕತ್ತಲಾದಾಗಲೇ ಗೊತ್ತಾಗುತ್ತೆ, ಹಾಗೆ ಈ ಬದುಕಿನ ಬೆಲೆ ಹಾಗೆ ಸಾವಿನ ದವಡೆಗೋದಾಗ ಗೊತ್ತಾಗುತ್ತೆ. ಏನೇ ಕಷ್ಟ ಬರ್ಲಿ ದೇವ್ರಿದ್ದಾರೆ, ಇಷ್ಟೇ ನನ್ ಜೊತೆ ದೇವ್ರಿದ್ದಾರೆ, ನಾವೆಲ್ಲ ಇದ್ದೀವಿ. ಶುಭವಾಗ್ಲಿ, ಹೆದ್ರು ಬೇಡ, ಏನ್ ಒಳ್ಳೇದಾಗುತ್ತೆ. ಸರಿ ಅಣ್ಣ, ಆಯ್ತಣ್ಣ. ಕಾಲ್ ಮಾಡ್ತಾ ಇರ್ತೀನಿ, ಟೈಮ್ ಸಿಕ್ತಾಗ ಬರ್ತೀನಿ ಆಶ್ರಮಕ್ಕೆ, ನಿಮ್ಮನ್ನ ಮೀಟ್ ಆಗ್ತೀನಿ ದಯವಿಟ್ಟು. ಸರಿ ಅಣ್ಣ, ಶುಭವಾಗ್ಲಿ. ಥ್ಯಾಂಕ್ಸ್ ಅಣ್ಣ. ಈಶ್ವರ. ನೋಡಿ ಪಾಪ, ಇಲ್ಲಿ ನಮಗೊಂದು ಬಹಳ ದೊಡ್ಡ ಪಾಠ ಇದೆ. ಒಂದು, ಹೆಣ್ಮಕ್ಳು, ಅದರಲ್ಲೂ ನಿಮಗೆ ಅಪ್ಪ ಅಮ್ಮ ನಂಬಿ ಶಾಲಾ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ, ಸ್ವತಂತ್ರ ಕೊಟ್ಟು ಆಚೆ ಕಳಿಸಿದ್ದಾರೆ ಎಂದಾಗ ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡಿಕೊಳ್ಬೇಡಿ. ಆ್ಯಂಡ್ ಈ ಹುಡುಗಿ ಹೇಳುತ್ತಿದ್ದಾರೆ, ನಾನು ಕಾಲೇಜ್ ಸಮಯದಲ್ಲಿ ಅವನನ್ನು ಪ್ರೀತಿಸಿದೆ, ದೈಹಿಕವಾಗೂ ನಾವು ಸೇರಿದೋ.
ಅಂದರೆ ನೋಡಿ, ಅವತ್ತು ಆಗಿದ್ದ ಆ ತಪ್ಪುಗಳು ಇವತ್ತು ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರಬೇಕಾದ್ರೆ ನನಗನ್ಸಿದ್ದು, ಆ, ಯೌವನದ ಸಮಯದಲ್ಲಿ ಸ್ವಲ್ಪ ನಮ್ಮ ಆಸೆಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ದಯವಿಟ್ಟು ಕೇಳ್ತಾ ಇರೋ ಹೆಣ್ಮಕ್ಳು, ನೀವು ಕಾಲೇಜ್ ಓದ್ತಾ ಇದ್ದೀರೋ, ಡಿಗ್ರಿ ಏನು ಓದ್ತಾ ಇದ್ದೀರೋ, ಅಥವಾ ನಿಮಗೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರೋ, ದಯವಿಟ್ಟು ಯಾರ್ಯಾರಿಗೂ ನಿಮ್ಮ ದೇಹವನ್ನು, ನಿಮ್ಮ ಬದುಕನ್ನು ಅರ್ಪಿಸ್ಕೊಳ್ಬೇಡಿ. ಆ್ಯಂಡ್ ನಂಬಿಕೆ ಇಟ್ಟು ಕೆಲವೊಬ್ಬರ ಹತ್ರ ಮಾತಾಡಿರ್ತೀರಿ, ಮುಂದುವರೆದಿರ್ತೀರಿ, ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ದಿನ ಬರ್ತವೆ. ಅವತ್ತು ನಿಮಗೆ ಬದುಕೆ ಬೇಡ ಅನ್ಸ್ಬಿಡುತ್ತೆ. ದಯವಿಟ್ಟು ಹಂಗೆ ಮಾಡಬೇಡಿ. ಆ್ಯಂಡ್ ಇದನ್ನ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ, ಈ ಹುಡುಗ ಎಂಥ ನೀಚ ಸ್ವಾಮಿ. ಸರಿ, ಆ ಹೆಣ್ಣು ದೈಹಿಕವಾಗಿ ಸೇರಿ ತಪ್ಪು ಮಾಡಿದ್ಲು. ಆ ಹೆಣ್ಣು ಹಂಗೆ ಒಪ್ಪಿದಾಗ, ಏಯ್ ನಿನ್ನ ತಂದೆ ತಾಯಿ ನಿನ್ನನ್ನು ಓದ್ಲಿಕ್ಕೆ ಕಳಿಸಿರೋದು ನನ್ನ ಜೊತೆ ಬಂದು ಮಲಗ್ಲಿಕ್ಕಲ್ಲ, ನಿನಗೆ ಬುದ್ಧಿ ಇಲ್ವಾ ಅಂತ ನೀನು ಕಳಿಸ್ಬೇಕಿತ್ತಯ್ಯ ಯೋಗ್ಯನಾದವನು. ಇಲ್ಲಿ ಹೆಣ್ಣಕ್ಕೆ ತಪ್ಪಂತೆ, ಇವನು ಸರಿ ಅಂತೆ. ಅದೇ ಹೆಂಗದು? ಒಂದೇ ಕೈಲಿ ಚಪ್ಪಾಳೆ ಹೆಂಗೆ ಹೊಡಿತಿ? ಎರಡು ಕೈ ಸೇರಿದ್ರೇ ಚಪ್ಪಾಳೆ. ನೀನು ಅವಳು ಸೇರಿದ್ರೇ ತಾನೇ ಅಲ್ಲಿ ತಪ್ಪಾಗಿರೋದು, ಅವಳು ಮಾತ್ರ ಹೇಗೆ ತಪ್ಪಾಗ್ಬಿಡುತ್ತೆ? ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಈಗ ನಾನು ಇವನನ್ನ ಏನು ಕೇಳಲಿ? ಇಂಥ ನೀಚರು ಇರ್ತಾರೆ. ಹಾಗಾಗಿ ಹೆಣ್ಮಕ್ಳು ಎಚ್ಚೆತ್ಕೊಳ್ಳಿ. ಅಂಡ್ ಮದುವೆಗೆ ಮುನ್ನ ದೈಹಿಕವಾಗಿ ಮುಂದುವರಿಯೋದು ಬೇಡ್ರವ. ಗೌರವಾನ್ವಿತವಾಗಿ ಬದುಕಿರೋರ್ಗೆ ಇದು ಒಳ್ಳೇದಲ್ಲ. ಅದು ಏನೂ ಇಲ್ಲ, ಗೌರವ ಮರ್ಯಾದೆ ಏನೂ ಇಲ್ಲ, ವೇಶ್ಯೆ ಜೀವನವನ್ನು ಮಾಡ್ತಿರೋರ್ಗೆ ಇದೇನೂ ಅಲ್ಲ. ಇವಾಗ ಇಂಥವ್ ನಾವು 100 ಮಾಡಿದ್ದೀನಿ ಅಂತಲ್ಲ ಅವಳು. ಎಚ್ಚೆತ್ಕೊಳ್ಬೇಕು ಹೆಣ್ಮಕ್ಳು, ಇಲ್ಲಾಂದ್ರೆ ಕಷ್ಟ. ಪಾಪ ಈಕೆಗೆ ಒಳ್ಳೇದಾಗ್ಲಿ.